ಪ್ರೈಸ್ ಗಾಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ನಂಬಿಕೆಯ ಜೀವನ ಇದರೊಂದಿಗೆ ಓಡುವ ಜೀವನವಾಗಿದೆ. ಎಬ್ರೇಯರಿಗೆ 12:1-2 ಬರೆದಿದೆ, ಎಲ್ಲ ಭಾರವನ್ನು ಸುಲಭವಾಗಿ ಮುತ್ತಿಕೊಳ್ಳುವ ಪಾಪವನ್ನು ನಾವು ತೆಗೆದಿಟ್ಟು ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ತಾಳ್ಮೆಯಿಂದ ಓಡೋಣ. ನಮ್ಮ ಜೀವನವು ನಾವು ಮಾತ್ರ ಬದುಕಬಹುದು. ದೇವರು ನಮಗಾಗಿ ಉತ್ತಮ ಜೀವನವನ್ನು, ಉತ್ತಮ ಆಲೋಚನೆಯನ್ನು, ಉತ್ತಮ ಆಶೀರ್ವಾದಗಳನ್ನು ಹೊಂದಿದ್ದಾನೆ. ಆದರೆ ಅದಕ್ಕಾಗಿ ದೇವರು ನಮ್ಮ ಮುಂದೆ ಇಟ್ಟಿರುವ ಓಟವನ್ನು ನಾವು ಓಡಬೇಕು. ಓಟವು ನಮ್ಮದು ಮತ್ತು ನಾವು ಅದು ಓಡಬೇಕು. ನಮ್ಮ ಓಟ ಇನ್ನೊಬ್ಬರಿಗೆ ಓಡಕ್ಕಾಗೋದಿಲ್ಲ. ಈ ಓಟವು ಸವಾಲಿನ ಓಟವಾಗಿತ್ತು. ಅಂತಿಮ ಗೆರೆಯನ್ನು ತಲುಪಲು ಸಹಿಷ್ಣುತೆ ಮತ್ತು ದೇವರಿಗೆ ನಿಷ್ಠತೆಯ ಅಗತ್ಯವಾಗಿರುತ್ತದೆ. ನಮ್ಮ ಆಶೀರ್ವಾದ, ಆರೋಗ್ಯ, ವಿಮೋಚನೆಗಳು, ಚಿಕಿತ್ಸೆಗಳು ನಮ್ಮ ಓಟದ ಸಮಯದಲ್ಲಿ ನಾವು ಎಷ್ಟು ಚೆನ್ನಾಗಿ ಓಡುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿ ನಾವು ಪಡೆಯುತ್ತೇವೆ. ನಮಗೆಲ್ಲರಿಗೂ ಆಶೀರ್ವಾದ ಸಿಗುತ್ತದೆ. ಅದು ಆನ್ ದ ವೇ ಆಫ್ ದಿಸ್ ಓಟ. ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಓಟಕ್ಕೆ ಹೋಲಿಸಲಾಗಿದೆ. ಏಕೆಂದರೆ ಎರಡಕ್ಕೂ ಪ್ರಯತ್ನಗಳು, ಅಭ್ಯಾಸಗಳು, ಸ್ವಯಂ ನಿರಾಕರಣೆ ಮತ್ತು ಸಹಿಷ್ಣುತೆಯು ಅಗತ್ಯವಾಗಿರುತ್ತದೆ. ಎರಡು ಅಂತಿಮ ಗೆರೆಯನ್ನು ಹೊಂದಿವೆ. ನಮ್ಮ ಅಂತಿಮ ಗೆರೆಯು ಯೇಸುವಿನಂತೆ ಆಗುವುದು. ನಮ್ಮ ವಿಶ್ವಾಸದ ಜೀವನವನ್ನು ಗುರಿ ಇಲ್ಲದೆ ನಾವು ಓಡಬಾರದು. ನಮ್ಮ ವಿಶ್ವಾಸದ ಜೀವನವು ನಾವು ಗುರಿ ಇಲ್ಲದೆ ಜೀವಿಸಬಾರದು. ನಮಗೊಂದು ಗುರಿ ಇರಬೇಕು. ಹಲ್ಲೆಲೂಯಾ. ನಾವು ಈಗ ಯೇಸು ಕ್ರಿಸ್ತನಲ್ಲಿ ಬಂದಿದ್ದೇವೆ. ನಮಗೆಲ್ಲರಿಗೂ ಗೊತ್ತು, ಅದು ಆಶೀರ್ವದಿಸಲ್ಪಟ್ಟ ಜೀವನ. ದೇವರ ಬಳಿಗೆ ನಾವು ಬಂದಿದ್ದೇವೆ. ಇದಕ್ಕೆ ನಾವು ಬಂದಿರುವುದು ಅಂತ ನಮಗೆ ಅರ್ಥವಾಗಬೇಕು. ಆ ಗುರಿಯೊಂದಿಗೆ ನಾವು ಜೀವಿಸಬೇಕು. ಆಶೀರ್ವದಿಸಲ್ಪಟ್ಟ ಜೀವನ, ಹಳೆಯ ಜೀವನ ಅಲ್ಲ. ಹಳೆಯದೆಲ್ಲ ಹೋಯಿತು. ಈಗ ನಾವು ಹೊಸಬರಾಗಿದ್ದೇವೆ ಮತ್ತು ನಮಗೆ ಹೊಸ ಜೀವನವನ್ನು ದೇವರು ಕೊಡ್ತಾರೆ. ಮತ್ತೆ ಅದಕ್ಕೆ ನಾವು ಶ್ರಮಿಸಬೇಕು. ಆ ಹೊಸ ಜೀವನ, ಆ ಹೊಸ ಆಶೀರ್ವಾದ, ಆ ಹೊಸ ಆರೋಗ್ಯ, ಅಲ್ಲಾಂದ್ರೆ ಆ ಹೊಸದೆಲ್ಲದು ನಮಗೆ ಸಿಗೋದು ನಾವು ಹೊಸಬರಾಗಿ ಜೀವನ ಮಾಡಿದರೆ ಮಾತ್ರ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ನೀತಿಯಲ್ಲಿ ಬೆಳೆಯಬೇಕು. ಮತ್ತಾಯ 5:6 ಯೇಸುದೇವರು ಹೇಳ್ತಾ ಇದ್ದಾರೆ, ಸದಾಚಾರಕ್ಕಾಗಿ ಹಸಿದು ಬಾಯಾರಿತವರು ಧನ್ಯರು. Those who are hunger and thirst for righteousness, they are blessed. ಅದೇ ನಮ್ಮ ಗುರಿಯಾಗಿರಬೇಕು. ಹಲ್ಲೆಲೂಯಾ. ಮತ್ತು ಚರ್ಚ್ ಸಭೆಗಳಲ್ಲಿ ನೀವು ಹಾಜರಾದರು ಗುರಿ ಇಲ್ಲದೆ ನೀವು ಬರಬಾರದು. ನೋಡಿ, ಇವತ್ತಾದರೂ ನೀವು ಇಲ್ಲಿ ಬಂದಿದ್ದೀರಿ. ಸುಮ್ಮನೆ ಹಂಗೆ ಬಂದು ಕೂತ್ಕೊಂಡು ಹೋಗೋದಕ್ಕಲ್ಲ ನೀವು ಬಂದಿರೋದು. ನಾನು ಯಾವಾಗಲೂ ನನ್ನ ಮೆಸೇಜಲ್ಲಿ ಹೇಳ್ತೀನಿ, ನೀವೆಲ್ಲೇ ಹೋಗಿದ್ರು ನಿಮಗೊಂದು ಗುರಿ ಇದೆ. ಫಿಶ್ ಮಾರ್ಕೆಟಲ್ಲಿ ಹೋಗಿದ್ರು ನಿಮಗೊಂದು ಗುರಿ ಇದೆ. ಮಟನ್ ತಕ್ಕೊಳ್ಳೋದಕ್ಕೆ ನೀವು ಫಿಶ್ ಮಾರ್ಕೆಟ್ಗೆ ಹೋಗೋದಿಲ್ಲ. ಹೋಗ್ತೀರಾ? ಇಲ್ಲ. ಮೋಳಿಗೆ ನೀವು ಹೋಗ್ತೀರಿ. ಒಂದೊಂದು ಕಡೆ ನೀವು ಹೋಗುವುದು ಒಂದು ಗುರಿ ಇದೆ, ಅದಕ್ಕೋಸ್ಕರ ನೀವು ಹೋಗ್ತೀರಿ ಅಲ್ಲವೇ? ಅದೇ ಥರ ನೀವು ನೋಡಿ, ಪ್ರತಿ ವಾರ ಸಭೆಗೆ ಬರ್ತೀರಿ. ಆವಾಗ ಒಂದು ಗುರಿಯೊಂದಿಗೆ ಬರೀಬೇಕು. ಯೇಸುದೇವರು ಬರ್ತಾರೆ. ಯೇಸುದೇವರ ಅಂಕ ಬಂದು ಹೋಗುವವರಲ್ಲ. ಅದು ಪ್ರತಿದಿನ ಅವರ ಕರುಣೆ, ಕೃಪೆ ಹೊಸದು. ಆ ಹೊಸ ಕರುಣೆ ನನಗೂ ಸಿಗಬೇಕು, ಎಲ್ಲರಿಗೂ ಸಿಗಬೇಕು. ನೀವು ಪ್ರಾರ್ಥಿಸಬೇಕು. ನೋಡಿ, ದೇವರು ಕೊಡು ಮತ್ತು ತೆಗೆದುಕೊಳ್ಳುವುದು ಅವರ ತತ್ವವಾಗಿದೆ. ಗಿವ್ ಆ್ಯಂಡ್ ಟೇಕ್. ಬರೀ ಇಸ್ಕೊಂಡು ಹೋಗೋದಕ್ಕೆಲ್ಲ ನೀವು ಬರಬೇಕಾಗಿರೋ, ನೀವು ಕೊಡುವುದು, ಕೊಟ್ಟು ಇಸ್ಕೊಂಡು ಹೋಗಬೇಕು. ದೇವರಿಗೆ ಏನು ಬೇಕು ನಿಮ್ಮಿಂದ? ನೀವು ಆಶೀರ್ವಾದ ಮಾಡಬೇಕು. ಸಭೆಗೋಸ್ಕರ ನೀವು ಪ್ರಾರ್ಥನೆ ಮಾಡಬೇಕು. ಇಲ್ಲಿ ಬಂದು ಕೂತ್ಕೊಂಡಾದರೂ ನೀವು ಸಭೆ ಶುರುವಾಗಕ್ಕೆ ಮುಂಚೆ ಒಂದು 10-15 ನಿಮಿಷ ಮುಂಚೆ ಬಂದು ನಿಮ್ಮ ಕುರ್ಚಿಯಲ್ಲಿ ಕೂತ್ಕೊಂಡು ನೀವು ಪ್ರಾರ್ಥಿಸಬೇಕು. ಮತ್ತೆ ನೀವು ಮನೆಯಲ್ಲಾದರೂ ನೀವು ಪ್ರಾರ್ಥಿಸ್ಬಿಟ್ಟು ನೀವು ಬರಬೇಕು. ಸಭೆಗೋಸ್ಕರ ನೀವು ಪ್ರಾರ್ಥಿಸಬೇಕು. ದೇವರೊಂದು ಸಂದೇಶ ಪಾಸ್ಟರ್ಗೆ ಕೊಟ್ಟಿದ್ದಾರೆ. ಅದು ಪಾಸ್ಟರು ಚೆನ್ನಾಗಿ ಬೋಧಿಸಬೇಕು. ಅದಕ್ಕೆ ನಿಮ್ಮ ಪ್ರಾರ್ಥನೆ ಪಾಸ್ಟರ್ಗೆ ಬೇಕು. ನೀವು ಪಾಸ್ಟರ್ಗೋಸ್ಕರ ಪ್ರಾರ್ಥಿಸಬೇಕು ಮತ್ತು ಆ ಬೋಧನೆಯಿಂದ, ಆ ಸಂದೇಶದಿಂದ ದೇವರು ನಿಮ್ಮ ಒಬ್ಬೊಬ್ಬರ ಹತ್ರನೂ ಮಾತಾಡಬೇಕು. ದೇವರೇ, ನನ್ನ ಹತ್ರ ಮಾತಾಡಿ, ಒಬ್ಬೊಬ್ಬರ ಹತ್ರನೂ ಮಾತಾಡಿ. ನಮಗೆ ಏನು ಬೇಕು ನಿನಗೂ ಮಾತ್ರ ಗೊತ್ತಿದೆ ಸ್ವಾಮಿ, ನನಗದು ಕೊಡಬೇಕು. ಮತ್ತು ಆಧ್ಯಾತ್ಮಿಕವಾಗಿಯೂ ಭೌತಿಕವಾಗಿಯೂ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ ಇರಬೇಕು. ಸುಮ್ಮನೆ ಹಂಗೆ ಬಂದು ಹೋಗಬಾರದು. ದೇವರು ಕೊಟ್ಟೇ ಕೊಡ್ತಾರೆ. ದೇವರ ಮಕ್ಕಳೇ, ನೀವು ಅರ್ಥ ಮಾಡ್ಕೋಬೇಕು. ನೀವು ಕೊಟ್ಟರೆ ನಿಮಗೆ ಕೊಡ್ತಾರೆ. ನೀವು ಕೊಡಬೇಕು. ನೀವು ಕೊಡಬೇಕಾಗಿರೋದು ಏನು? ನೀವು ಪ್ರಾರ್ಥನೆ ಕೊಡಬೇಕು. ಹಲ್ಲೆಲೂಯಾ. ಹಾಗೆ ಮಾಡಿದರೆ ದೇವರು ಖಂಡಿತವಾಗಿಯೂ ನಿಮಗೆ ಏನನ್ನಾದರೂ ಹಿಂದಿರುಗಿಸುತ್ತಾನೆ.
ದೇವರೊಂದಿಗಿನ ನಮ್ಮ ಸಂಬಂಧವು ದೇವರಿಂದ ಪ್ರಾರಂಭಿಸುತ್ತದೆ. ನಾವು ಆ ಪ್ರಾರಂಭಿಸಿದ್ದನ್ನು ದೇವರು ಮುಗಿಸುತ್ತಾನೆ. ಫಿಲಿಪಿಯದವರಿಗೆ 1:6. ದೇವರು ಪ್ರಾರಂಭಿಸಿದ ಆ ಜೀವನ ಓಟದ ಜೀವನವಾಗಿದೆ. ನಾವು ಅರ್ಥ ಮಾಡಿಕೋಬೇಕು. ಅದು ಓಟದ ಜೀವನವಾಗಿದೆ. ಓಟದ ಜೀವನವು ನಾವು ಮುಗಿಸಬೇಕು. ಓಟದ ಜೀವನ ಅರ್ಥ ಮಾಡಿಕೊಳ್ಳಿ ನನ್ನನ್ನು. ನಡೆಯುವ ಜೀವನ ಅಲ್ಲ, ಸ್ಲೋಲಿ ನಿಂತ್ಕೊಂಡಿರುವ ಜೀವನ ಅಲ್ಲ, ನಡೆಯುವ ಜೀವನವಲ್ಲ, ಓಟದ ಜೀವನ ಅಂದರೆ ಅರ್ಥ ಏನು? ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ನಿಮ್ಮ ವಿಶ್ವಾಸದ ಜೀವನ ನೀವೇನು ಮಾಡ್ತಾ ಇದ್ದೀರಿ? ನೀವು ಮಲಗ್ತಾ ಇದ್ದೀರಾ, ಕೂತ್ಕೊಳ್ತಾ ಇದ್ದೀರಾ, ಮತ್ತೆ ಎದ್ದು ನಡೀತಾ ಇದ್ದೀರಾ? ಕೆಲವರು ನಡೆಯುವುದೇ ಇಲ್ಲ. ಓಡುವ ಜೀವನ ಕೆಲವರು ನಡೀತಾನೂ ಇಲ್ಲ. ಕೆಲವರು ಮಲಗುತ್ತಾರೆ, ಕೆಲವರು ಕೂತ್ಕೊಂಡಿರ್ತಾರೆ. ಹಲ್ಲೆಲೂಯಾ. ನಾವು ನಮ್ಮ ಈ ಜೀವನ ವಾಕಿಂಗ್ ಪ್ರಯಾಣವಲ್ಲ. ಏಕೆ ಎಂದು ನಿಮಗೆ ತಿಳಿದಿದೆಯೇ? ಆಧ್ಯಾತ್ಮಿಕ ಜೀವನದಲ್ಲಿ ನಾವು ವೇಗವಾಗಿ ಚಲಿಸಬೇಕು. ಈಗ ನಾವು ಒಂದು ಹೊಸ ಜೀವನದಲ್ಲಿ ಬಂದಿದ್ದೇವೆ. ಹೊಸ ಪ್ರದೇಶದಲ್ಲಿ ನಾವು ಬಂದಿದ್ದೇವೆ. ಆ ಪ್ರದೇಶದಲ್ಲಿ ಇದೆ ನಮ್ಮ ಬಿಡುಗಡೆ, ನಮ್ಮ ಆರೋಗ್ಯ, ನಮ್ಮ ಹಣಕಾಸಿನ ಕೊರತೆಗೆ ಬಿಡುಗಡೆ, ಎಲ್ಲದು ಆ ಪ್ರದೇಶದಲ್ಲಿ ಇದೆ. ಅಲ್ಲಿ ನಾವು ಬಂದು ಕೂತ್ಕೊಂಡ್ರೆ ನಿಮ್ಗೆ ಏನು ಸಿಗೋದಿಲ್ಲ. ನೀವು ಓಡಬೇಕು. ಬೇಗನೆ ನೀವು ಓಡಬೇಕು. ಓಡಿದರೆ ಮಾತ್ರ ನಿಮಗೆ ಏನಾದರೂ ಸಿಗುತ್ತದೆ. ಎಲ್ಲಿಂದ ಓಡಬೇಕು? ಹಳೆ ಜೀವನದಿಂದ. ಹಳೆ ಜೀವನದಿಂದ ಹೊಸ ಜೀವನಕ್ಕೆ ನಾವು ಓಡಬೇಕು. ನೀವೇನು ಮಾಡ್ತಾ ಇಲ್ಲದಿದ್ದರೆ ನೀವು ಅರ್ಥ ಮಾಡಿಕೋಬೇಕು. ನೀವು ಓಡ್ತಾ ಇಲ್ಲ, ನೀವು ಕೂತ್ಕೊಳ್ತಾ ಇದ್ದೀರಿ, ಕೆಲವರು ಮಲಗ್ತಾ ಇದ್ದೀರಿ. ನೀವು ಹಾಗೆ ಮಾಡಲಿಲ್ಲದಿದ್ದರೆ ನಿಮಗೆ ಇನ್ನಷ್ಟು ಸಮಸ್ಯೆಗಳು ಎದುರುತ್ತವೆ ಮತ್ತು ನಾವು ಬಹಳಷ್ಟು ಬಳಲುತ್ತೇವೆ. ನಮ್ಮ ವಿಶ್ವಾಸ ಜೀವದ ಇನ್ನೂ ನಮಗೆ ಕಷ್ಟ 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 ಆಗುತ್ತದೆ. ನಾವು ಪ್ರಾರ್ಥಿಸುತ್ತೇವೆ, ನಮಗೇನು ಸಿಗೋದಿಲ್ಲ. ಆರಾಧನೆ ಮಾಡುತ್ತೇವೆ, ನಾವು ಉಪವಾಸ ಮಾಡುತ್ತೇವೆ, ನಮಗೇನು ಸಿಗೋದಿಲ್ಲ. ಯಾಕೆ? ನೀವು ಓಡುತ್ತಾ ಇಲ್ಲ. ಇದೆಲ್ಲ ಸಿಗುವುದು ಓಡುವವರಿಗೆ ಮಾತ್ರ ಎಂದು ನೀವು ಅರ್ಥ ಮಾಡಿಕೋಬೇಕು. ಏಕೆಂದರೆ ದೇವರು ಕರೆದಿರುವ ಜೀವನ ಓಡುವುದಕ್ಕೆ, ನಡೆಯುವುದಕ್ಕಲ್ಲ, ನಿಂತ್ಕೊಳ್ಳುವುದಕ್ಕಲ್ಲ, ಕೂತ್ಕೊಳ್ಳುವುದಕ್ಕಲ್ಲ, ಮಲಗುವುದಕ್ಕಲ್ಲ. ಅರ್ಥ ಮಾಡಿಕೊಳ್ಳಿ ನೀವು ಯಾವ ಜೀವನ ಮಾಡ್ತಾ ಇದ್ದೀರಿ ಅಂತ. ನಮ್ಮ ಓಟಕ್ಕೆ ನಾವು ಕೆಲವು ವಿಷಯಗಳನ್ನು ತೆಗೆದುಹಾಕಬೇಕು ಎಂದು ಇಲ್ಲಿ ಬರೆದಿದೆ. ಇಬ್ರಿಯರಿಗೆ 12:1-2 ಅದು ತೆಗೆದುಹಾಕಿದರೆ ಮಾತ್ರ ನಾವು ಪರಿಣಾಮಕಾರಿಯಾಗಿ ಓಡುತ್ತೇವೆ. ನಮ್ಮ ಓಟದಲ್ಲಿ ನಾವು ಬದಿಗಿಡಬೇಕಾದ 2 ವಿಷಯಗಳು, ಒಂದು ಭಾರ ಮತ್ತು ಪಾಪ. ಭಾರ ಮತ್ತು ಪಾಪ ಅದು ನಾವು ಹೊತ್ತುಕೊಂಡು ಜೀವನ ಮಾಡ್ತೇವೆ. ನೀವು ತಿಳ್ಕೊಳ್ತೀರಿ ಅದೆಲ್ಲ ನನಗಿಲ್ಲ ಅಂತ. ನಿಮಗೂ ಭಾರ ಇದೆ, ಪಾಪ ಇದೆ. ಇದೆರಡು ನೀವು ತೆಗೆದುಹಾಕಲಿಲ್ಲದಿದ್ದರೆ ಯಾರಿಗೂ ಈ ಓಟ ಓಡುವುದಕ್ಕೆ ಆಗುವುದಿಲ್ಲ. ಓಟದ ಸಮಯದಲ್ಲಿ ಓಟಗಾರರು ತಮ್ಮ ದೇಹದಲ್ಲಿ ಕಡಿಮೆ ತೂಕದೊಂದಿಗೆ ಓಡುತ್ತಾರೆ ಅಲ್ಲವೇ? ಅವರು ಹಾಕುವ ಡ್ರೆಸ್ ಕೂಡ ಲೈಟ್ ವೇಟ್ ಇರ್ತದೆ. ನಾರ್ಮಲ್ ಡ್ರೆಸ್ ಕೂಡ ಅವರು ಹಾಕುವುದಿಲ್ಲ. ಲೈಟ್ ವೇಟ್ ಹಾಕೊಂಡೇನೆ ಅವರು ಓಡುವುದು. ಯಾಕೆ? ಆದರೆ ಮಾತ್ರ ಅವರಿಗೆ ಬೇಗನೆ ಓಡುವುದಕ್ಕೆ ಆಗುವುದು. ಅವರು ತಮ್ಮ ದೇಹದ ಮೇಲೆ ಸಾಗಿಸುವ ಯಾವುದೇ ಹೆಚ್ಚುವರಿ ತೂಕವು ಅವರ ಓಟವನ್ನು ಕಷ್ಟಕರವಾಗಿರಿಸುತ್ತದೆ. ನಮ್ಮ ಜೀವನವನ್ನು ನಡೆಸಲು ನಮಗೆ ಸಾಕಷ್ಟು ಶಕ್ತಿ ಬೇಕು. ನಿಮಗೆಲ್ಲರಿಗೂ ಗೊತ್ತು, ಶಕ್ತಿ ಇಲ್ಲದೆ ಯಾರಿಗೂ ಜೀವನ ಮಾಡೋಕ್ಕೆ ಆಗಲ್ಲ. ಅದು ಫಿಸಿಕಲ್ ಶಕ್ತಿ ಅಲ್ಲ. ನೀವು ಏನೇ ಮಾಡಿ ನಿಮ್ಮ ಫಿಸಿಕಲ್ ಶಕ್ತಿ ನೀವು ಒಳ್ಳೆಯದು ಮಾಡಿಸಿದರೂ ನಿಮಗೆ ಈ ಜೀವನ ಮಾಡುವುದಕ್ಕೆ ಶಕ್ತಿ ಇರುವುದಿಲ್ಲ. ಒಳ್ಳೆಯ ಆಹಾರ ನೀವು ಸೇವಿಸಿದರೂ ಮತ್ತು ಎಕ್ಸರ್ಸೈಸ್ ಎಲ್ಲ ಮಾಡಿ ಬಾಡಿ ಬಿಲ್ಡ್ ಮಾಡಿದರೂ ನಿಮಗೆ ಒಂದು ಪ್ರಾಬ್ಲಮ್ ಬಂದರೆ ನೀವು ಬಿದ್ದುಬಿಡ್ತೀರಿ. ಅದು ಯಾವ ಆರೋಗ್ಯ? ಆತ್ಮೀಯ ಆರೋಗ್ಯ. ನಮಗೆ ಆತ್ಮೀಯ ಆರೋಗ್ಯ ಬೇಕು ಎಂದು ನೀವು ಅರ್ಥ ಮಾಡಿಕೋಬೇಕು. ನಮ್ಮ ಜೀವನವನ್ನು ನಡೆಸಲು ನಮಗೆ ಸಾಕಷ್ಟು ಶಕ್ತಿ ಬೇಕು. ನಮ್ಮ ಪಾಪಗಳು ಮತ್ತು ನಾವು ಸಾಗಿಸುವ ಜೀವನದ ಕಷ್ಟಗಳು ನಮ್ಮ ಶಕ್ತಿಯನ್ನು ಹರಿಸುತ್ತದೆ. ಇಬ್ರಿಯರಿಗೆ 12:1-2 ನಮ್ಮ ಓಟಕ್ಕೆ ಅಡ್ಡಿಯಾಗುವ ಪಾಪಗಳನ್ನು ವಿವರಿಸಲಾಗಿದೆ. ಇಲ್ಲಿ ಪಾಪದ ಬಗ್ಗೆ ವಿವರಿಸಲಾಗಿದೆ. ಅದು ನಮ್ಮ ಹತ್ತಿಕೊಳ್ಳುವ ಪಾಪಗಳು. ನಮಗೆಲ್ಲ ಹತ್ತಿಕೊಳ್ಳುವ ಪಾಪಗಳು, ಸುಲಭವಾಗಿ ಮುತ್ತಿಕೊಳ್ಳುವ ಪಾಪಗಳು ಅಂತ ಇಲ್ಲಿ ಬರೆದಿದೆ. ಬರೀ ಪಾಪ ಅಲ್ಲ, ಬರೀ ಪಾಪ ಇಲ್ಲಿ ಬರೆದಿಲ್ಲ. ಹತ್ತಿಕೊಳ್ಳುವ ಪಾಪಗಳು, ಸುಲಭವಾಗಿ ಮುತ್ತಿಕೊಳ್ಳುವ ಪಾಪಗಳು.
ಯಾಕೆಂದರೆ ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿ ನಮ್ಮೊಳಗೆ ಇದೆ. ಅರ್ಥ ಮಾಡಿಕೊಳ್ಳಿ. ಈ ಪಾಪವು ನಿಮ್ಮ ಪರಿಚಿತ ಪಾಪಗಳು. ನಿಮಗೆ ಗೊತ್ತು ನೀವು ಆ ಪಾಪದಲ್ಲಿ ಬೀಳುತ್ತಾ ಇದ್ದೀರಿ ಅಂತ ನಿಮಗೆ ಗೊತ್ತು ಗೊತ್ತು ಗೊತ್ತು. ಮತ್ತೆ ದೇವರ ಭಯವಿಲ್ಲದೆ, ಸೆಲ್ಫ್ ಕಂಟ್ರೋಲ್ ಇಲ್ಲದೆ ನೀವು ಅದರಲ್ಲಿ ಬೀಳುತ್ತೀರಿ. ಮತ್ತೆ ನಿಮಗೆ ಮನವರಿಕೆ ಇಲ್ಲ. ಯು ಹ್ಯಾವ್ ನೋ ಸಿನ್ ಕನ್ವಿಕ್ಷನ್. ಕೆಲವು ವಿಶ್ವಾಸಿಗಳಿಗೆ ಅದು ಗೊತ್ತಾಗುತ್ತದೆ. ಅದು ಅವರು ಎದ್ದು ಬಿಟ್ಟು ಮತ್ತು ದೇವರೇ ನನಗೆ ಕ್ಷಮಿಸಿ ಹೇಳಿಬಿಟ್ಟು ಮತ್ತು ಅದನ್ನಲ್ಲೇ ಬೀಳ್ತಾರೆ. ಇದೇ ಹತ್ತಿಕೊಂಡಿರುವ ನಮ್ಮ ಪಾಪಗಳು. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ವಿಶಿಷ್ಟವಾದ ದುರ್ಬಲಗಳಿವೆ. ನಿಮಗೆ ಗೊತ್ತು, ನಮಗೆಲ್ಲರಿಗೂ ದುರ್ಬಲಗಳಿದೆ. ಅದನ್ನಲ್ಲಿ ಮತ್ತೆ ಮತ್ತೆ ನಾವು ಬೀಳುತ್ತೇವೆ. ನೀವು ಯಾವ ಪಾಪದಲ್ಲಿ ಮತ್ತೆ 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 ಬೀಳುತ್ತೀರಿ ನೋಡಿ. ನನಗೆ ಈಗ ನಡೆಯೋಕ್ಕಾಗತ್ತೆ, ಇಲ್ಲಿ ಈ ಪ್ರದೇಶ ಆದರೂ ಸ್ಟ್ರಾಂಗ್ ಆಗಿದೆ, ಅದಕ್ಕೆ ನನಗೆ ಚೆನ್ನಾಗಿ ನಡೆಯೋಕ್ಕಾಗತ್ತೆ. ಮತ್ತೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿದರೆ ನನಗೆ ನಡೆಯೋಕ್ಕಾಗತ್ತಾ? ಇಲ್ಲ. ನಾನೆಷ್ಟೇ ಶ್ರಮಿಸಿದರೂ ಹಂಗೆ ನನ್ನ ಕಾಲು ಜಾರಿ ಹೋಗ್ತದೆ ಅಲ್ಲವೇ? ಯಾಕೆ? ಆಯಿಲ್ ಅಷ್ಟೊಂದಿದೆ ಅಲ್ಲವೇ? ಅದೇ ಥರ ನಾವು ಅರ್ಥ ಮಾಡಿಕೋಬೇಕು. ಕೆಲವೊಂದು ಪಾಪಗಳಿಂದ ನಮಗೆ ನಡೆಯೋಕ್ಕೆ ಆಗಲ್ಲ. ಯಾರಾದರೂ ಸ್ವಲ್ಪ ಕೋಪ ಮಾಡಿದರೆ ನಿಮಗೂ ಕೋಪ ಬರ್ತದೆ, ಇರಿಟೇಷನ್ ಆಗುತ್ತದೆ, ಫೈಟ್ ಮಾಡಬೇಕು ಅಂತ ಬರ್ತದೆ. ಕೆಲವರು ಫೈಟರ್ ಕೋಕ್ಸ್, ಅವರಿಗೆ ಫೈಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಮಲ್ಗಕ್ಕೆ ಆಗುವುದಿಲ್ಲ. ಫೈಟ್ ಮಾಡಲೇಬೇಕು. ಅದು ನಿಮಗೆ ಹತ್ತಿಕೊಂಡಿರುವ ಪಾಪ. ಫೈಟ್ ಅಂದರೆ ಯಾರಾದರೂ ಏನಾದರೂ ಹೇಳಿದರೆ ನಿಮಗೆ ಸುಮ್ಮನೆ ಇರೋಕ್ಕಾಗುವುದಿಲ್ಲ. ನೀವು ಹಂಗೆ ಪಟ 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 ಅಂತ ಮಾತಾಡಿದರೆ ಒಂದರ ಸಮಾಧಾನವಾಗುವುದು. ಅರ್ಥ ಮಾಡಿಕೊಳ್ಳಿ, ಇದೆಲ್ಲ ನಮ್ಮಲ್ಲಿ ಹತ್ತಿರುವ ಪಾಪಗಳು. ಮತ್ತು ಚಿಂತೆ, ಆತಂಕ, ಭಯ, ಅಸೂಯೆ, ಗೋಸಿಪ್ಪು, ಸುಳ್ಳು ಹೇಳುವುದು, ಗೊಣಗುವುದು, ಹೆಮ್ಮೆ ತುಂಬ ನಿಮಗೆ ಗೊತ್ತಾಗುತ್ತದೆ. ನಾವು ಬೀಳುವ ಪಾಪಗಳು ನಮಗೆ ಚೆನ್ನಾಗಿ ಗೊತ್ತಿರುತ್ತದೆ. ಈ ಪಾಪಗಳು ಅಭ್ಯಾಸದ ಪಾಪಗಳು ಎಂದು ಕರೆಯಲಾಗುತ್ತದೆ. ಹ್ಯಾಬಿಚುವಲ್ ಸಿನ್ಸ್. ಹ್ಯಾಬಿಚುವಲ್ ಸಿನ್ಸ್ ಅಭ್ಯಾಸದ ಪಾಪಗಳು, ಮನವರಿಕೆ ಇಲ್ಲದೆ ಮಾಡುವ ಪಾಪಗಳು, ಸೆಲ್ಫ್ ಕಂಟ್ರೋಲ್ ಇಲ್ಲದೆ ಮಾಡುವ ಪಾಪಗಳು. ಹಾಗಾಗಿ ಯಾವುದೇ ಪಾಪದಲ್ಲಿ ಬೀಳುವುದು ಭಯಾನಕವಾಗಿದೆ. ಹಾಗಾಗಿ ನಿಮ್ಮ ಹತ್ತಿಕೊಳ್ಳುವ ಪಾಪಗಳು ನಿಮ್ಮನ್ನು ನಾಶ ಮಾಡಲು ನಿಮ್ಮಲ್ಲಿ ವಾಸಿಸುವ ನಿಮ್ಮ ಸ್ವಂತ ಶತ್ರು. ಈ ಪಾಪಗಳು ನಮಗೀಗ ಅರ್ಥವಾಯ್ತಲ್ಲ. ಇಲ್ಲಿ ಬರೆದಿದೆ ಇಬ್ರಿಯರಿಗೆ 12:1-2 ಎರಡು ವಿಷಯಗಳು ನಮ್ಮ ಓಟಕ್ಕೆ ತಡೆಯಾಗುತ್ತದೆ. ಒಂದು ಭಾರ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ನಾನು ಎಕ್ಸ್ಪ್ಲೇನ್ ಮಾಡುವುದು ಪಾಪದ ಬಗ್ಗೆ. ಆ ಪಾಪ ಏನು ಪಾಪ ಅಂತ ಇಲ್ಲಿ ಬರೆದು ನಮಗೆ ಹತ್ತಿಕೊಳ್ಳುವ ಪಾಪವು, ಇಲ್ಲಾಂದರೆ ಸುಲಭವಾಗಿ ಮುತ್ತಿಕೊಳ್ಳುವ ಪಾಪಗಳು. ನಾನೀಗ ಎಕ್ಸ್ಪ್ಲೇನ್ ಮಾಡಿದೆ ಅದು ಹೇಗೆ ಅಂತ. ಅದು ನೀವು ಕಂಟ್ರೋಲ್ ಮಾಡಿ ನೀವು ಹೊರಗೆ ಬರಲಿಲ್ಲದಿದ್ದರೆ ಅದು ನಿಮ್ಮ ಸ್ವಂತ ಶತ್ರು, ನಿಮ್ಮಲ್ಲಿ ಜೀವಿಸುವ ಸ್ವಂತ ಶತ್ರು, ನಿಮಗೆ ನಾಶ ಮಾಡುವುದಕ್ಕೆ, ನಿಮ್ಮ ಜೀವನ ನಾಶ ಮಾಡುವುದಕ್ಕೆ ಇರುವ ಶತ್ರು ಎಂದು ವಿಶ್ವಾಸಿಗಳೇ ನೀವು ಅರ್ಥ ಮಾಡಿಕೊಳ್ಳಬೇಕು. ಆ ಶತ್ರುವಿಂದ ನಿಮಗೆ ಮುಂದೆ ಹೋಗೋಕ್ಕಾಗಲ್ಲ. ನೀವು ಸಾಯಿತ್ರಿ, ಅದು ಓಟಕ್ಕೆ ಏನು ತಡೆಯಾಗುತ್ತದೆ. ನಿಮಗೆ ಓಟ ಮುಗಿಸೋಕ್ಕಾಗುವುದಿಲ್ಲ. ಇದು ಚಿಕ್ಕ ವಿಷಯ ಅಲ್ಲ ಅಂತ ನೀವು ಅರ್ಥ ಮಾಡಿಕೋಬೇಕು. ಈ ಅಭ್ಯಾಸದ ಪಾಪಗಳನ್ನು ಜಯಿಸಲು ಶ್ರಮಿಸಲಿಲ್ಲದಿದ್ದರೆ ನೀವು ನಂಬಿಕೆಯಿಂದ ಬೀಳುತ್ತೀರಿ. ನೀವು ವಿಶ್ವಾಸದ ಓಟವನ್ನು ಮುಗಿಸುವುದಕ್ಕೆ ಸಾಧ್ಯವಿಲ್ಲ. ನೀವು ಒಬ್ಬಂಟಿಯಾಗಿರಲಿ, ಚರ್ಚಿನಲ್ಲಿರಲಿ, ಅಥವಾ ಮನೆಯಲ್ಲಿರಲಿ, ಕಚೇರಿಯಲ್ಲಿರಲಿ, ಎಲ್ಲೇ ಇರಲಿ, ನೀವು ಒಬ್ಬಂಟಿಯಾಗಿರುವುದಿಲ್ಲ. ಈ ಶತ್ರು ನಿಮ್ಮೊಂದಿಗೆ ಯಾವಾಗಲೂ ಇರ್ತದೆ. ನೀವು ಮಲಗುವಾಗಲೂ ನೀವು ಹೇಳ್ತೀರಿ, ಅಯ್ಯೋ ನನಗೆ ಭಯ, ಅಲ್ಲಿಂದ ಎಲ್ಲಾದರೂ ಬೋಧ ಬರ್ತದೆ, ಭಯ ಅಂದೆ. ನಿಮ್ಮೊಳಗದೇನೆ ಎಷ್ಟೊಂದು ಬೋಧ ಇದೆ, ಅದಕ್ಕೆಲ್ಲ ಭಯ ಇಲ್ಲ. ಅಯ್ಯೋ ಕಿಟಕಿ ಕ್ಲೋಸ್ ಮಾಡಿಬಿಡಿ, ಡೋರ್ ಕ್ಲೋಸ್ ಮಾಡಿಬಿಡಿ, ಅಲ್ಲಿಂದ ಭೂತ ಬರ್ತದೆ, ಇಲ್ಲಿಂದ ಭೂತ ಬರ್ತದೆ ಅಂತ ಹೇಳ್ತೀರಿ. ಮತ್ತೆ ನಮ್ಮಲ್ಲಿರುವ ಭೂತ ನಮಗೇ ಗೊತ್ತಿಲ್ಲ. ದೇವರ ಮಕ್ಕಳೇ ಅರ್ಥ ಮಾಡಿಕೋಬೇಕು, ಇದು ಚಿಕ್ಕ ವಿಷಯ ಅಲ್ಲ. ನೀವು ಅವನನ್ನು ಎಚ್ಚರಿಸಗೊಳಿಸದಾಗಲೆಲ್ಲ, ಅವನ ಹಂಗೆ ಮಲಗಿದಾನೆ, ಎಚ್ಚರಿಸಗೊಳಿಸದಾಗಲೆಲ್ಲ ಅವನು ನಿಮ್ಮನ್ನು ಆಕ್ರಮಣ ಮಾಡ್ತಾನೆ. ನೀವು ಮಲಗ್ತಾ ಇರಬೇಕು, ಯಾರಾದರೂ ಏನಾದರೂ ಮಾಡಿದರೆ ಅವನು ಎದ್ದು ಬಿಡ್ತಾನೆ ಅಲ್ಲವೇ? ಅವರನ್ನು ಬೈಯುವುದು, ಅವರನ್ನು ಸಿಟ್ಟು ಮಾಡುವುದು ಅಲ್ಲವೇ? ಅವನೆದ್ದು ಬಿಡ್ತಾನೆ.
ಅವನನ್ನು ಎಬ್ಬಿಸಿದರೆ ನಿಮ್ಮನ್ನು ಆಕ್ರಮಣ ಮಾಡುತ್ತದೆ. ಇನ್ನೊಬ್ಬ ವ್ಯಕ್ತಿಯ ಶತ್ರು ನಿಮ್ಮ ಮೇಲೆ ಆಕ್ರಮಣ ಮಾಡುವಾಗ ನಿಮ್ಮೊಳಗಿನ ಶತ್ರು ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ ಮತ್ತು ನಿಮಗೆ ಹೆಚ್ಚು ತೊಂದರೆ ನೀಡುತ್ತಾನೆ ಎಂದು ಜಾಗರೂಕರಾಗಿರಿ. ನೋಡಿ, ನಮ್ಮಲ್ಲಿ ಈ ಶತ್ರುಗಳಿದೆ. ಇದೇ ನಮ್ಮ ಶತ್ರು ನಮ್ಮ ಒಳಗಿರುವ ಶತ್ರು, ನಮ್ಮ ಆತ್ಮದ ಶತ್ರು. ಮತ್ತೆ ಆ ಶತ್ರು ಇನ್ನೊಬ್ಬರನ್ನ ಅಟ್ಯಾಕ್ ಮಾಡಿದರೆ ಮಾತ್ರ ನಮಗೆ ಕೆಟ್ಟದಾಗುವುದು. ಇನ್ನೊಬ್ಬರ ಶತ್ರು ನಮಗೆ ಅಟ್ಯಾಕ್ ಮಾಡಕ್ಕೆ ಬರ್ತದೆ. ಉದಾಹರಣೆಗೆ, ಯಾರಾದರೂ ನಮ್ಮ ಮೇಲೆ ಕೋಪ ಮಾಡಿದರೆ ಯೇಸುದೇವರು ಏನು ಹೇಳಿದ್ರು? ಸಹಿಸಿರಿ, ತಾಳ್ಮೆಯಿಂದ ಸುಮ್ಮನೆ ಇರ್ರಿ, ಬಾಯಿ ಮುಚ್ಕೊಂಡಿರ್ರಿ. ಮತ್ತೆ ಅದು ನಮಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಕೋಪ ಮಾಡುತ್ತೇವೆ. ಇನ್ನೊಬ್ಬರು ಶತ್ರುವನ್ನು ನಮ್ಮ ಶತ್ರು ಎದ್ದು ಅಟ್ಯಾಕ್ ಮಾಡುತ್ತದೆ, ಅಲ್ಲವೇ? ಆವಾಗನೇ ಯುದ್ಧವಾಗುವುದು. ಅಲ್ಲಿ ಎಷ್ಟು ಕೆಟ್ಟದಾಗುತ್ತೆ. ನಿಮ್ಮ ಸಮಾಧಾನ ಹೋಗುತ್ತದೆ, ಅವರು ಸಮಾಧಾನ ಹೋಗುತ್ತದೆ, ಮನೆಯಲ್ಲಿ ಎಲ್ಲರೂ ಸಮಾಧಾನ ಹೋಗುತ್ತದೆ, ಅಲ್ಲವೇ? ನೋಡಿ, ನಿಮಗೆ ಅರ್ಥವಾಯ್ತಾ? ಇನ್ನೊಬ್ಬ ವ್ಯಕ್ತಿಯ ಶತ್ರು ನಿಮ್ಮ ಮೇಲೆ ಆಕ್ರಮಣ ಮಾಡುವಾಗ ನಿಮ್ಮೊಳಗಿನ ಶತ್ರು ನಿಮ್ಮ ಮೇಲೆ ಆಕ್ರಮಣ ಮಾಡುತ್ತಾನೆ. ಜಾಗರೂಕರಾಗಿರಿ. ನಾವೆಲ್ಲರೂ ಇನ್ನೊಬ್ಬರ ಶತ್ರುವಿನ ಮೇಲೆ ನಾವು ಫೈಟ್ ಮಾಡಕ್ಕೆ ಹೋಗ್ತೇವೆ. ಅವರೇ ಕಾರಣ ಅಲ್ಲವೇ? ಅದಕ್ಕೆ ನಾವು ವಿಶ್ವಾಸಿಗಳಾಗಿ ನಾವು ಅರ್ಥ ಮಾಡ್ಕೋಬೇಕು, ಇನ್ನೊಬ್ಬರ ಶತ್ರುವನ್ನ ನಮಗೆ ಕೊಲ್ಲಕ್ಕಾಗಲ್ಲ, ಆದರೆ ನಮ್ಮೊಳಗೆ ಇರುವ ನಮ್ಮ ಶತ್ರುವಿನ ನಮಗೆ ಕೊಲ್ಲಕ್ಕಾಗತ್ತೆ. ಆ ಶತ್ರುವಿನ ನಾವು ಕೊಲ್ಲದಿದ್ರೆ ನಮಗೆ ಕೆಟ್ಟದಾಗುತ್ತದೆ. ನೀವು ಅವರ ಶತ್ರುವಿನ ಸಾಯಿಸ ಮೇಲೆ ಒಳ್ಳೆ ಜೀವನ ಮಾಡೋಕ್ಕಾಗತ್ತೆ ಎಂದು ನೀವು ತಿಳ್ಕೊಳ್ತೀರಿ. ಅಲ್ಲಾಂದ್ರೆ ಅವರು ಸತ್ತ ಮೇಲೆ ನೀವು ಒಳ್ಳೆ ಜೀವನ ಮಾಡೋಕ್ಕೆ ಆಗತ್ತೆ ನೀವು ತಿಳ್ಕೊಳ್ತೀರಿ. ಎಂದಿಗೂ ಆಗಲ್ಲ. ನಿಮ್ಮೊಳಗೆ ಇರುವ ಆ ಶತ್ರುವನ್ನು ನೀವು ಸಾಯಿಸಬೇಕು. ನಮ್ಮ ಪಾಪವು ದೇವರ ವಿರುದ್ಧ ಬಹಿರಂಗ ದಂಗೆ ಮತ್ತು ದೇವರ ಕಾನೂನಿನ ಉಲ್ಲೇಖನೆಯಾಗಿದೆ. ಪಾಪವು ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅಡ್ಡಿಯಾಗುವುದಲ್ಲದೆ ಮತ್ತು ನಮ್ಮ ಮೇಲೆ ದೇವರ ಶಿಕ್ಷೆಯನ್ನು ತರುತ್ತದೆ. ಪಾಪಗಳಿಂದ ನಮಗೆ ಓಡಕ್ಕಾಗುವುದಿಲ್ಲ, ಅದೇ ಅಲ್ಲ, ದೇವರ ಶಿಕ್ಷೆಯನ್ನು ನಮಗೆ ಸಿಗುತ್ತದೆ. ಇದೆಲ್ಲ ವಿಶ್ವಾಸಿಗಳು ಬೈಬಲ್ ತೆಗೆದು ಓದಬೇಕು. ಬೈಬಲ್ ತೆಗೆದು ಓದುವವರಿಗೆ ಮಾತ್ರ ದೇವರ ಮಕ್ಕಳೇ ದೇವರ ಭಯ ಬರುವುದು. ವಿಶ್ವಾಸಿಗಳು ಯಾಕೆ ದೇವರ ಭಯ ಇಲ್ಲದೆ ಜೀವನ ಮಾಡುತ್ತಾರೆ ಗೊತ್ತಾ? ಅವರು ಬೈಬಲ್ ಓದುವುದಿಲ್ಲ, ಪ್ರಾರ್ಥಿಸುತ್ತಾರೆ. ವಚನದ ಬಗ್ಗೆ ಅವರಿಗೆ ತಿಳುವಳಿಕೆ ಇಲ್ಲ. ವಚನ ಅವರಿಗೆ ಗೊತ್ತಿದ್ದರೆ ಭಯ ಬರ್ತದೆ. God is a consuming fire. Bible is telling in ಇಬ್ರಿಯರಿಗೆ 12:29. God is a consuming fire. ನ್ಯೂ ಟೆಸ್ಟಮೆಂಟ್ ಅಲ್ಲಿ ವಿಶ್ವಾಸಿಗಳು ತಿಳ್ಕೊಳ್ತಾರೆ, God is a loving God. ಎಲ್ಲ ಸಿಲುಬೆಯಲ್ಲಿ ಅವರು ಮಾಡಿದ್ದಾರೆ. ನನಗೀಗ ಏನು ಮಾಡಬೇಕಾಗಿಲ್ಲ, ಬರೀ ಪ್ರಾರ್ಥಿಸಿದರೆ ಆರಾಧಿಸಿದರೆ ಮಾತ್ರ ಸಾಕು ಅಂತ ಹೇಳಿ ಅವರು ಹಳೆಯ ಶತ್ರುವನ್ನು ಇಟ್ಕೊಂಡು ಬೇರೆಯವರ ಶತ್ರು ಮೇಲೆ ಜಗಳ ಮಾಡಿ ಜೀವನ ಮಾಡ್ತಾರೆ. ಅವರ ಹೆಮ್ಮೆ ಎಷ್ಟಿದೆ, ಈಗೋ ಎಷ್ಟಿದೆ, ಅದಕ್ಕೆಲ್ಲ ಅವರಿಗೆ ಸುಲಭವಾಗಿ ಅವರು ಪಾಪ ಮಾಡುತ್ತಾರೆ. ಅವರಿಗೆ ಗೊತ್ತಿರುವುದೇ ಇಲ್ಲ. ಯಾಕೆ ದೇವರ ಮಕ್ಕಳೇ, ನೀವು ಬೈಬಲ್ ಓದಿರಿ. ದೇವರ ಮಕ್ಕಳೇ, ಬೈಬಲ್ ಅಧ್ಯಯನಕ್ಕೋಸ್ಕರ ನೀವು ಸಮಯ ತೆಗೆದಿಡಬೇಕು. ಬೈಬಲ್ ಓದಬೇಕು. ಆದರೆ ಮಾತ್ರ ನಿಮಗೆ ದೇವರ ಭಯ ಬರುವುದು. ಬರೀ ಪ್ರಾರ್ಥಿಸುವವರಿಗೆ ದೇವರಿಂದ ಏನೂ ಸಿಗುವುದಿಲ್ಲ. ಏಕೆಂದರೆ ಅವರ ಜೀವನ ಹೇಗೆ ದೇವರ ಪ್ರಕಾರ ಮಾಡಬೇಕು ಅಂತ ಅವರಿಗೆ ಗೊತ್ತಿರುವುದಿಲ್ಲ. ಬರೀ ಪ್ರಾರ್ಥಿಸುತ್ತಾರೆ, ಮತ್ತೂ ಕಷ್ಟ. ಮತ್ತೆ ಪಾಸ್ಟರ್ ಏನಾದರೂ ಹೇಳಿದ್ರು ಅವರು ತಿಳ್ಕೊಳ್ತಾರೆ, ಪಾಸ್ಟರ್ ಅವರ ಮೇಲೆ ಅಧಿಕಾರ ತಕ್ಕೊಳ್ಳಕ್ಕೆ ಹೋಗ್ತಾರೆ ಅಂತೆಲ್ಲ ನೀವು ತಿಳ್ಕೊಳ್ತೀರಿ. ಪಾಸ್ಟರ್ ಯಾಕೆ ಸಲಹೆ ಕೊಡುವುದು? ನಿಮಗೆ ಒಳ್ಳೆಯದಾಗೋದಕ್ಕೆ ಅಲ್ಲವೇ? ನಿಮಗೆ ಆ ವಚನ ಗೊತ್ತಿದ್ದರೆ ನೀವು ಒಬೆ ಮಾಡುತ್ತೀರಿ. ವಚನ ಗೊತ್ತಿಲ್ಲದಿದ್ದರೆ ನಿಮಗೆ ಒಬೆ ಮಾಡೋಕ್ಕಾಗುವುದಿಲ್ಲ. ಹಲ್ಲೆಲೂಯಾ. ಇಬ್ರಿಯರಿಗೆ 12:5-8 ದೇವರ ಶಿಕ್ಷೆಯನ್ನು ನಮಗೆ ಸಿಗುತ್ತದೆ. ದೇವರ ಶಿಕ್ಷೆಯಿಂದ ಯಾರಿಗೂ ತಪ್ಪಿಸುವುದಕ್ಕೆ ಆಗುವುದಿಲ್ಲ. ಅದಕ್ಕೆ ಚಿಕ್ಕ ಮಕ್ಕಳಿಗಾದರೂ ನೀವು ರೂಢಿ ಮಾಡಿಸಬೇಕು, ಬೈಬಲ್ ಓದಿರಿ ಅಂತ. ಬರೀ ಅವರು ಶಾಲೆಯ ಪುಸ್ತಕ ಮಾತ್ರ ಅಲ್ಲ ಅವರು ಓದಬೇಕಾಗಿರುವುದು. ಅವರು ಬೈಬಲ್ ಓದುವುದಕ್ಕೆ ನೀವು ರೂಢಿ ಮಾಡಿಸಬೇಕು. ಈಗ ನೋಡೋಣ, ನೀವು ಚೆನ್ನಾಗಿ ಓಡ್ತಾ ಇದ್ದರೆ ನಿಮಗೆ ಹೇಗೆ ಗೊತ್ತು? ನೀವು ಓಡ್ತಾ ಇದ್ದೀರಾ? ನಿಮ್ಮ ಓಟವನ್ನು ನೀವು ಓಡ್ತಾ ಇದ್ದೀರಾ? ಕೆಲವರು ಹೇಳ್ತಾರೆ, ನಾನು ಓಡ್ತಾ ಇದ್ದೀನಿ ಪಾಸ್ಟರ್,
ನಾನೀಗ ಎಲ್ಲ ಚೆನ್ನಾಗಿ ಓಡ್ತಾ ಇದ್ದೀನಿ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಓಟವನ್ನು ಚೆನ್ನಾಗಿ ನೀವು ಓಡ್ತಾ ಇದ್ದೀರಿ ಎಂದು ನಿಮಗೆ ಹೇಗೆ ಗೊತ್ತು? ಅಥವಾ ನೀವು ಚೆನ್ನಾಗಿ ಓಡಿದರೆ ನಿಮಗೆ ಏನಾಗುತ್ತದೆ? ನೀವು ಶ್ರದ್ಧೆಯಿಂದ ಕೇಳಿಸ್ಕೊಳ್ರಿ. ಮೊದಲನೇದು, ನಾವು ನಮ್ಮ ಆಧ್ಯಾತ್ಮಿಕ ಓಟವನ್ನು ಚೆನ್ನಾಗಿ ನಡೆಸುತ್ತಿರುವಾಗ ನಮಗೆ ಆಂತರಿಕ ಶಾಂತಿ ಸಿಗುತ್ತದೆ, ಸಂತೃಪ್ತಿ ಸಿಗುತ್ತದೆ. ಏನೇ ಇಲ್ಲದಿದ್ದರು, ಕಷ್ಟ ಬಂದರು ನಮಗೆ ಗೊತ್ತು ದೇವರಿದ್ದಾರೆ, ನಾನು ಇದರಲ್ಲಿ ಮುಳುಗಿಲ್ಲ. ರೋಮಪುರದವರಿಗೆ 8:22 ಹೇಳುವ ಪ್ರಕಾರ ಎಲ್ಲ ನಮಗೆ ಒಳ್ಳೆಯದಾಗುವುದಕ್ಕೆ ಸಂಭವಿಸೋದು. ಯಾಕೆಂದರೆ ಬೈಬಲ್ ಓದ್ತಾರೆ ಅವರು. ಚೆನ್ನಾಗಿ ಓಡ್ತಾ ಇರುವವರು ಬೈಬಲ್ ಓದುತ್ತಾರೆ, ಬೈಬಲ್ ಅಭ್ಯಾಸ ಮಾಡುತ್ತಾರೆ. ಅವ್ರಿಗೆ ತಕ್ಷಣ ವಚನ ಬಂದ್ಬಿಡ್ತದೆ. ಕೆಟ್ಟದ್ದು ಸಂಭವಿಸಿದಾಗ ಇದು ನನಗೆ ಒಳ್ಳೆಯದಕ್ಕೆ ಆಗಿರುವುದು, ನಾನೇನು ಮಾಡಬೇಕು? ನಾನು ದೇವರ ದಾರಿಯಲ್ಲಿ ನಡೆಯಬೇಕು, ನಾನು ದೇವರ ದಾರಿಯಲ್ಲಿ ನಡೆದರೆ ನನಗೆ ಒಳ್ಳೆಯದಾಗುತ್ತದೆ. ಅದೇ ಹೋಲಿ ಸ್ಪಿರಿಟ್ ಅವರ ಹತ್ರ ಮಾತಾಡುವುದು ಅವರಿಗೆ ಗೊತ್ತಾಗುತ್ತದೆ. ಹಲ್ಲೆಲೂಯಾ. ಸೊ ನೀವು ಚೆನ್ನಾಗಿ ಓಡ್ತಾ ಇದ್ದರೆ ನಿಮಗೆ ಆಂತರಿಕ ಶಕ್ತಿ ನಿಮಗೆ ಸಿಗುತ್ತದೆ, ಆಂತರಿಕ ಸಂತೃಪ್ತಿ ಸಿಗುತ್ತದೆ, ಆಂತರಿಕ ಶಾಂತಿ ಸಿಗುತ್ತದೆ. ಮತ್ತು ಯಾವಾಗಲೂ ನಿಮಗೆ ದೇವರೊಂದಿಗೆ ತುಂಬ ಕೃತಜ್ಞರಾಗಿ ನೀವಿರುತ್ತೀರಿ. ಎಲ್ಲದಕ್ಕೂ ನೀವು ಗೊಣಗಾಡುವುದಿಲ್ಲ. ಯಾಕೆ ನನಗಂಗಾಯಿತು, ಯಾಕೆ ನನಗಂಗಾಯಿತು, ಇದು ಗೊಣಗಾಡುವುದಿಲ್ಲ. ನೀವು ಗೊಣಗಾಡುವ ವಿಶ್ವಾಸಿ ಆಗಿದರೆ ನೀವು ನಿಂತ್ಕೊಳ್ತಾನೂ ಇಲ್ಲ, ನೀವು ಮಲಗ್ತಾನೇ ಇದ್ದೀರಿ. ನೀವು ನಿಲ್ಲುವ ವಿಶ್ವಾಸಿಯೂ ಅಲ್ಲ, ಕುತ್ಕೊಳ್ಳುವ ವಿಶ್ವಾಸಿಯೂ ಅಲ್ಲ, ನೀವು ಮಲಗುವ ವಿಶ್ವಾಸಿ. ಅದಕ್ಕೆ ಎಲ್ಲದಕ್ಕೂ ಗೊಣಗಾಡುವುದು. ಸೊ ನೀವು ಓಡ್ತಾ ಇದ್ದರೆ ನಿಮಗೆ ಕೃತಜ್ಞತೆ ಇರುತ್ತದೆ ಮತ್ತು ನೀವು ದೇವರಿಗೆ ಲಾಭದಾಯಕ ಸೇವಕರಾಗುತ್ತೀರಿ. ನೀವು ಮಿನಿಸ್ಟ್ರಿ ಮಾಡುತ್ತೀರಿ, ನೀವು ದೇವರ ಸೇವೆ ಮಾಡುತ್ತೀರಿ. ಬರೀ ದೇವರ ಸೇವೆ ಮಾಡುವುದಲ್ಲ, ದೇವರ ರಾಜ್ಯಕ್ಕೆ ಆದಾಯವನ್ನು ನೀವು ಮಾಡಿಕೊಡ್ತೀರಿ. ಎರಡನೇದು, ಯಾವುದೇ ಪ್ರಯಾಣಕ್ಕೆ ಮತ್ತು ನೀವು ಓಡಿದರೆ ನಿಮಗೇನಾಗುತ್ತದೆ? ಚೆನ್ನಾಗಿ ಓಡಿದರೆ ನಿಮಗೇನಾಗುತ್ತದೆ? ಯಾವುದೇ ಪ್ರಯಾಣಕ್ಕೆ ನಾವು ಮುಂದೆ ಸಾಗಿಸುತ್ತಿರುವಾಗ ನಾವು ಹೊಸ ಹೊಸ ಸ್ಥಳಗಳನ್ನು ನೋಡುತ್ತೇವೆ ಮತ್ತು ಆನಂದಿಸುತ್ತೇವೆ, ಅಲ್ಲವೇ? ನೀವೊಂದು ಪ್ರಯಾಣಕ್ಕೆ ಹೋಗಿದಾಗ, ಒಂದು ಜರ್ನಿಯಲ್ಲಿ ಇದ್ದಾಗ ನೀವು ಮುಂದೆ 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 ಹೋಗ್ತೀರಿ. ಆವಾಗ ನಿಮಗೆ ಹೊಸ ಹೊಸ ಸ್ಥಳಗಳನ್ನು ನೋಡಬಹುದು, ನಿಮಗೆ ಆನಂದಿಸಬಹುದು, ಅಲ್ಲವೇ? ಅದೇ ಥರ ನಾವು ನಮ್ಮ ಓಟದಲ್ಲಿ, ನಮ್ಮ ಆಧ್ಯಾತ್ಮಿಕ ಓಟದಲ್ಲಿ ನಾವು ಮುಂದುವರಿಸಿದಾಗ, ನಾವು ಪ್ರಗತಿ ಸಾಧಿಸಿದಾಗ ನಾವು ಹೊಸ ಹೊಸ ಆಶೀರ್ವಾದಗಳನ್ನು ನೋಡುತ್ತೇವೆ, ನಾವು ಆಶೀರ್ವದಿಸಲ್ಪಡ್ತೇವೆ. ನಮಗೆ ಹೊಸ ಹೊಸ ಟೆಸ್ಟಿಮನೀಸ್ ಇರುತ್ತದೆ. ಅರ್ಥ ಮಾಡಿಕೊಳ್ಳಿದ್ದೇವೆ ಮಕ್ಕಳೇ. ಆದರೆ ಮಾತ್ರ ನಾವು ಓಡುತ್ತೇವೆ ಎಂದು ಅರ್ಥ ಮಾಡಿಕೋಬೇಕು. ಈಗ 2 ವಿಷಯಗಳು ನಮ್ಮ ಓಟವನ್ನು ತಡೆಯುತ್ತದೆ ಎಂದು ಬೈಬಲ್ ಹೇಳುತ್ತದೆ. ಪಾಪದ ಬಗ್ಗೆ ನಾವು ಈಗ ಕಲಿತಿದ್ದೇವೆ. ಈಗ ಭಾರ. ನೀವು ಹೊರುವ ಭಾರವನ್ನು ನಿಮ್ಮ ಓಟಕ್ಕೆ ಅಡ್ಡಿಯಾಗುತ್ತದೆ. ಭಾರ, ಪಾಪದ ಬಗ್ಗೆ ನಿಮಗೆ ಅರ್ಥ ಆಯಿತು. ಮತ್ತೆ ಭಾರ ಏನು? ಭಾರ, ನೀವು ಭಾರವನ್ನು ಹೊಂದಿದ್ದೀರಿ ಎಂದು ನಿಮಗೇ ತಿಳಿದಿರುವುದಿಲ್ಲ. ಮತ್ತೆ ಆದರೆ ನಿಮ್ಮ ಮೇಲೆ ಬರುವ ಪರಿಣಾಮಗಳ ಮೇಲೆ ನಿಮಗೆ ಚೆನ್ನಾಗಿ ತಿಳಿದಿರುತ್ತದೆ. ಭಾರ ಏನೇನೆಂದ ನಾನು ಹೇಳಿದರೂ ನೀವು ವಿಶ್ವಾಸ ಮಾಡುವುದಿಲ್ಲ. ಆದರೆ ಅದನ್ನ ಪರಿಣಾಮ ನಿಮ್ಮ ಮೇಲೆ ಬರುವುದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತದೆ. ಹೇಗೆ ನೋಡಿ, ಭಾರ ತಕ್ಕೊಂಡು ಒಬ್ಬರಿಗೆ ಓಡಕ್ಕಾಗತ್ತಾ? ಇಲ್ಲ. ಆಗತ್ತಾ? ತುಂಬ 10 kg ಭಾರ ಇಟ್ಕೊಂಡು ಓಡಕ್ಕಾಗತ್ತಾ? ಇಲ್ಲ. ಅದೇ ಥರ ನಾವು ಭಾರ ಹೊತ್ತುಕೊಂಡು ಓಡಿದರೆ, ನೀವು ಭಾರ ಹೊತ್ತುಕೊಂಡು ಓಡಿದರೆ ದೇವರಿಂದ ದೂರ ಇರ್ತೀರಿ. ನಿಮ್ಗೆ ಓಡಕ್ಕಾಗ್ತಾ ಇಲ್ಲ. ಏನು ನಿಮ್ಮ ಭಾರ? ತುಂಬ ಭಾರಗಳು ಹೊತ್ತುಕೊಳ್ಳುತ್ತೀರಿ. ನಿಮ್ಮ ವೃತ್ತಿ, ಮಹತ್ವಾಕಾಂಕ್ಷೆ, ಮನರಂಜನೆ, ಸಾಮಾಜಿಕ ಜೀವನ, ಮತ್ತು ದುಡ್ಡು ಮಾಡುವುದು, ಮತ್ತು ಕೆಲವರಿಗೆ ಉದ್ಯೋಗ ಇರಬಹುದು. ಇವೆಲ್ಲವೂ ನಮಗೆ ಬೇಕಾಗಿದೆ. ನಿಮಗೆ ದೇವರ ಜೊತೆಗೆ, ದೇವರೊಂದಿಗೆ ಸಮಯ ಕಳೆಯುವುದಕ್ಕೆ ಏನೇನು ತಡೆಯಾಗುತ್ತದೆ ಅದೆಲ್ಲ ನಿಮ್ಮ ಭಾರ ಎಂದು ಅರ್ಥ ಮಾಡಿಕೊಳ್ಳಿ. ಏನೇ ಆಗಿದ್ದರು, ಕೆಲವರು ಮನೆಯಲ್ಲಿ ಯಾವಾಗಲೂ ನಂಡ್ರೆ ಬರುವುದು ಯಾಕೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಯಾರು ಬರ್ತಾನೆ ಇಲ್ಲ, ನೀವಾದರೂ ಬರ್ರಿ ಎಂದು. ಒಳ್ಳೇದಲ್ವಾ ಯಾರು ಬರಲಿಲ್ಲದಿದ್ದರೆ? ಬಂದರೆ ಬರಲಿ, ಇಲ್ಲದಿದ್ದರೆ ನಿಮಗೆ ಒಳ್ಳೇದಲ್ವಾ? ಬರಲಿಲ್ಲ ಅಂತ ಹೇಳಿ ಎಲ್ಲರನ್ನು ಬನ್ನಿ ಎಂದು ಕರೆದರೆ, ಅಲ್ಲ ಅಂದರೆ
ಬೇರೆ ಕಡೆ ಹೋಗುವುದು, ಯಾವಾಗಲೂ ಒಫೆಂಡ್ ಆಗಬಾರದು. ಬರೀ ಸುತ್ತಾಡುವುದು ಸುತ್ತಾಡುವುದು ಸುತ್ತಾಡುವುದು. ನಾನು ಯಾವಾಗಲೂ ಹೇಳ್ತೀನಿ, ನೀವು ಊರು ಹೋಗಿದಾಗ 3 ದಿನದಿಂದ ಜಾಸ್ತಿ ಊರಲ್ಲಿ ಇರಬಾರದು. ಯಾರೇ ಆದರೂ ನಾವು ಸ್ವಲ್ಪ ಟೈಮ್ ಜಾಸ್ತಿ ಇದ್ದರೆ ನಾವು ಲೋಕದಲ್ಲೇ ಆಗ್ಬಿಡ್ತದೆ. ನೀವು ಹೇಳ್ತೀರಿ ಅವರು ಕ್ರಿಶ್ಚಿಯನ್ನರೇ, ಅಲ್ಲೂ ಚರ್ಚ್ ಇದೆ ಅಂದರೆ, ಆದರೆ ಅವರ ಜೊತೆ ನಿಮಗೆ ಓಡಕ್ಕಾಗತ್ತಾ? ನಿಮಗೆ ಓಟಕ್ಕೆ ಒಂದು ಕೂಟ ದೇವರು ಕೊಟ್ಟಿದ್ದಾರೆ, ಅವರ ಜೊತೆ ನೀವು ಓಡುತ್ತಾ ಇರಬೇಕು. ರಿಲೇಟಿವ್ಸ್ ಮನೆ ಹೋಗ್ಬಹುದು, ಟೂರ್ ಹೋಗ್ಬಹುದು, ಮತ್ತೆ ಅದಕ್ಕೆಲ್ಲ ಒಂದು ಲಿಮಿಟ್ ಇರಬೇಕು. ಇಲ್ಲದಿದ್ದರೆ ಅದು ನಿಮ್ಮ ಭಾರ, ನೀವು ದೇವರಿಂದ ದೂರ ಹೋಗ್ತೀರಿ. ನಾನಿದು ಹಿಂಗೆ ಹೇಳಿದಾಗ ತುಂಬ ಜನ ವಿಶ್ವಾಸ ಮಾಡುವುದಿಲ್ಲ. ಯಾಕೆ? ನಾವು ಊರಿಗೆ ಹೋಗಿದ್ರು ನಾನು ಪ್ರಾರ್ಥನೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ನಿಮಗೆ ತಡೆ ಆಗುತ್ತದೆ. ನೀವು ಕೂಟದಲ್ಲಿ ಇರುವ ಆ ಸೌಭಾಗ್ಯ ನಿಮಗೆ ಸಿಗುವುದಿಲ್ಲ. ಸಿಗುತ್ತದಾ? ಇಲ್ಲ. ಅರ್ಥ ಮಾಡಿಕೊಳ್ಳಿ. ಒಂದು ಪಾಸ್ಟರ್ ಏನಾದರೂ ಹೇಳಿದರೆ ನಿಮಗದು ಅರ್ಥವಾಗಬೇಕು. ಅದು ನಿಮ್ಮ ಭಾರ. ಮತ್ತೆ ಕೆಲವರಿಗೆ ದುಡ್ಡು ಮಾಡುವುದು, ಅಲ್ಲಾದರೆ ಉದ್ಯೋಗ. ಅದು ಕಾರಣ ದೇವರ ಜೊತೆಗೆ ಅಲ್ಲಾದರೆ ದೇವರೊಂದಿಗೆ ಸಮಯ ಕಳೆಯುವುದಕ್ಕೆ ಅವರಿಗಾಗೋದಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, 24 ಗಂಟೆಗಳು ನೀವು ನಿಮಗೋಸ್ಕರ ಉಪಯೋಗಿಸಬಾರದು. 10% ದೇವರಿಗೆ ಕೊಡಬೇಕು, ಎಷ್ಟೇ ಆದರೂ. ಇಲ್ಲದಿದ್ದರೆ ಯಾರಿಗೂ ದೇವರ ಹತ್ರ ಇರಕ್ಕಾಗಲ್ಲ. ದೇವರ ಮಕ್ಕಳೇ, ನಾನು ಕೈ ಮುಗಿದು ಹೇಳ್ತೀನಿ, ಡೈಲಿ ನೀವು ಬೈಬಲ್ ಓದಬೇಕು, ಪ್ರೇಯರ್ ಮಾಡಬೇಕು, ದೇವರ ಸೇವೆ ಮಾಡಬೇಕು. ಇದೆಲ್ಲ ಮಾಡಕ್ಕೆ ನೀವು ಸಮಯ ಇಟ್ಕೊಂಡಿಲ್ಲದಿದ್ದರೆ ನೀವು ದೇವರಿಂದ ದೂರ ಹೋಗ್ತೀರಿ. ನಿಮ್ಮ ಕೆಲಸ ಎಷ್ಟೇ ಕಷ್ಟ ಉಳ್ಳದಾಗಿದ್ದರೂ ನಿಮಗೆ ಮಾಡಬಹುದು. ನಿಮಗೆ ಇಫ್ ಯು ಹ್ಯಾವ್ ಆನ್ ಇಂಟ್ರೆಸ್ಟ್, ದೇವರು ಟೈಮ್ ಕೊಡ್ತಾರೆ ಮತ್ತು ನೀವೇ ಕಂಡುಹಿಡಿತೀರಿ. ಸೊ ಇದೆಲ್ಲ ಭಾರ. ನೀವು ಸಾಗಿಸುವ ತೂಕದ ಪಟ್ಟಿ ಎಂದಿಗೂ ಮುಗಿಯುವುದಿಲ್ಲ. ಕೆಲವೊಂದು ಮಾತ್ರ ನಾನು ಹೇಳಿದ್ದೀನಿ. ಮತ್ತು ನಾವು ಹೊತ್ತಿರುವ ಮತ್ತೊಂದು ತೂಕವು ಹಿಂದಿನ, ಪ್ರಸ್ತುತ ಮತ್ತು ಭವಿಷ್ಯದ ನೋವು. ಹಿಂದಿನ ನೋವುಗಳು, ಪ್ರಸ್ತುತ ತೊಂದರೆಗಳು ಮತ್ತು ಭವಿಷ್ಯದ ಬಗ್ಗೆ ಚಿಂತಿಸುವುದು ನಮ್ಮ ಓಟಕ್ಕೆ ಅಡ್ಡಿಯಾಗುತ್ತದೆ, ಅಲ್ಲವೇ? ನಾವು ಹಳೆಯದೆಲ್ಲ ಯೋಚನೆ ಮಾಡಿಕೊಂಡು, ಅಲ್ಲಾಂದರೆ ಭವಿಷ್ಯದ ಬಗ್ಗೆ ಯೋಚನೆ, ಏನಾಗುತ್ತದೆ, ಅಲ್ಲಾಂದರೆ ನಾವು ಏನು ಹಾದು ಹೋಗುತ್ತೀವೋ ಅದೇ ಯೋಚನೆ ಮಾಡಿ ನಾವು ಚಿಂತಿಸುತ್ತಾ ಇರುತ್ತೇವೆ. ದೇವರೇನು ಹೇಳಿದರು? ಹೌದು, ನಮಗೆಲ್ಲ ಪ್ರಾಬ್ಲಮ್ಸು, ಪೇನ್ಸು ಎಲ್ಲ ಇದೆ. ದೇವರೇನು ಹೇಳಿದರು? ಅದೆಲ್ಲ ದೇವರ ಮೇಲೆ ಹಾಕಿ ನಾವು ಸಮಾಧಾನದಲ್ಲಿ ಇರಬೇಕು. ನಾವು ಮತ್ತು ಹೊತ್ತುಕೊಂಡು ಹೋಗಿದರೆ ದೇವರಿಗೇನು ಮಾಡೋಕ್ಕಾಗಲ್ಲ ಅಂತ ನಾವು ಅರ್ಥ ಮಾಡಿಕೋಬೇಕು. ನಾವು ಫ್ರೀ ಆಗಿರಬೇಕು. ನೋಡಿ, ನೀವು ಆ ಭಾರವೆಲ್ಲ ನಿಮ್ಮ ತಲೆ ಮೇಲೆ ಇಟ್ಕೊಂಡಿದರೆ ಅದೇನಾದರೂ ಚೇಂಜ್ ಆಗುತ್ತಾ? ಇಲ್ಲ. ನಿಮಗೆ ಓಡಕ್ಕಾಗಲ್ಲ ಅಂತ ಅರ್ಥ ಮಾಡಿಕೋಬೇಕು. ಓಡಕ್ಕಾಗಲ್ಲ ಅಂದರೆ ನೀವು ದೇವರಿಂದ ದೂರ ಹೋಗುತ್ತೀರಿ. ನೀವು ಪ್ರಾರ್ಥಿಸಿ ದೇವರ ಮೇಲೆ ಹಾಕಬೇಕು ಮತ್ತು ದೇವರನ್ನು ನಂಬಿ ಜೀವಿಸಬೇಕು. ನೀವು ದೇವರ ದಾರಿಯಲ್ಲಿ ಹೋಗಿದರೆ, ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ, ನಿಮ್ಮ ಯಜಮಾನರು ಚೇಂಜ್ ಆಗುತ್ತಾರೆ, ನಿಮ್ಮ ಮಕ್ಕಳು ಚೇಂಜ್ ಆಗುತ್ತಾರೆ, ನಿಮ್ಮ ಸಮಸ್ಯೆಗಳು ಚೇಂಜ್ ಆಗುತ್ತದೆ, ಎಲ್ಲವೂ ಚೇಂಜ್ ಆಗುತ್ತದೆ. ವಿಶ್ವಾಸ ಮಾಡಿ. ನಾವು ಸಮಾಧಾನದಲ್ಲೇ ಜೀವನ ಮಾಡಬೇಕು. ಸಮಾಧಾನ ಇದ್ದರೆ ಮಾತ್ರ ನಮಗೆ ಓಡಕ್ಕಾಗತ್ತೆ. ಇಲ್ಲಾಂದರೆ ಸಮಾಧಾನ ಇಲ್ಲದಿದ್ದರೆ ಅದು ಭಾರ ಅಲ್ವಾ? ಭಾರ ಇಟ್ಕೊಂಡು ಯಾರಿಗಾದರೂ ಓಡಕ್ಕಾಗತ್ತಾ? ಹೃದಯದಲ್ಲಿ ಭಾರ ಇದ್ದರೆ, ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ, ನಾವು ದೇವರಿಂದ ದೂರ ಇರುತ್ತೇವೆ. ಭಾರ ಹೊತ್ತುಕೊಂಡು ಯಾರಿಗೂ ಓಡಕ್ಕಾಗುವುದಿಲ್ಲ. ಹಲ್ಲೆಲೂಯಾ. ನೀವು ಹೊರುವ ಇನ್ನೊಂದು ಭಾರ ಭಯ. ಭಯವನ್ನು ಹೊತ್ತುಕೊಂಡು ಹೋಗುವುದು ನಿಮ್ಮ ಓಟವನ್ನು ನಿಲ್ಲಿಸುತ್ತದೆ. ನೀವು ಒಂದು ದಿನ ಟ್ರ್ಯಾಕಲ್ಲಿ ಸಾಯುತ್ತೀರಿ. ಭಯ. ಕೆಲವರಿಗೆ ಏನೇ ಆಗಿದ್ರೂ ಭಯ. ಒಂದು ಚಿಕ್ಕ ವಿಷಯ ಬಂದರೂ, ದೊಡ್ಡ ವಿಷಯ ಬಂದರೂ ಭಯ. ಹೌದು, ಭಯ ಎಲ್ಲರಿಗೂ ಬರ್ತದೆ. ದೇವರೇನು ಹೇಳಿದ್ರು? ಭಯಪಡಬೇಡಿ. ನಾವು ಭಯಪಡಬಾರದು. ನನಗೂ ಭಯ ಬರ್ತದೆ. ಎಷ್ಟೊಂದು ಸಮಸ್ಯೆಗಳಿಂದ ನನಗೂ ಭಯ ಬರ್ತದೆ ಗೊತ್ತಾ? ನಾನು ಭಯ ಇಟ್ಕೊಂಡು ನನಗೊಂದು ಚರ್ಚಿನ ಸೇವಕೆ ಆಗಿ ಜೀವನ ಮಾಡೋಕ್ಕಾಗಲ್ಲ. ಭಯ ನಾವು ಹೋಗಲಾಡಿಸಬೇಕು. ಭಯ ಹೋಗಲಾಡಿಸುವುದಕ್ಕೆ ಬೈಬಲಲ್ಲಿ ಒಂದು ಸ್ಕ್ರಿಪ್ಚರ್ ಇದೆ. ಅದು ನೀವು ಅನುಸರಣೆ ಮಾಡಿದರೆ ಮಾತ್ರ ನಿಮಗೆ ಭಯ ನಿಮ್ಮಿಂದ ಹೋಗುವುದು. 1 ಯೋಹಾನ 4:11. ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಗೆ ಸಿದ್ಧಿಗೆ ಬಂದವನಲ್ಲ. ಏನು ಮಾಡಬೇಕು?
ಪ್ರೀತಿಯನ್ನು ಪೂರ್ಣಗೊಳಿಸಬೇಕು. ನಮ್ಮನ್ನು ಕರೆದಿರುವುದು ಪ್ರೀತಿ ನಮ್ಮಲ್ಲಿ ಬೆಳೆಯುವುದಕ್ಕೆ, ಯೇಸುದೇವರು ನಮ್ಮಲ್ಲಿ ಬೆಳೆಯುವುದಕ್ಕೆ. ಯೇಸುದೇವರು ನಮ್ಮಲ್ಲಿ ಬೆಳೆದರೆ ಪ್ರೀತಿ ನಮ್ಮಲ್ಲಿ ಬೆಳೆಯುತ್ತದೆ. ಪ್ರೀತಿ ನೋಡಿ, ಇನ್ನೊಂದು ಬಾರಿ ನಾನು ಓದ್ತೀನಿ. ಪ್ರೀತಿಯು ಇರುವುದಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿ ಬಿಡುತ್ತದೆ. ಹೆದರುವವನು ಪ್ರೀತಿಗೆ ಸಿದ್ಧಿಗೆ ಬಂದವನಲ್ಲ. ದೇವರ ಮೇಲೆ ಪ್ರೀತಿ ಬೇಕು ಮತ್ತು ಜನರೊಂದಿಗೆ ಪ್ರೀತಿ ಬೇಕು. ನೀವು ಹೇಳ್ತೀರಿ, ಹೌದು ನಾನು ದೇವರನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಅಂತ. ಮತ್ತೆ ದೇವರೇನು ಹೇಳ್ತಾರೆ? ಯೋಹಾನ 14:15, ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ಮಾತುಗಳನ್ನು, ನನ್ನ ಕಮಾಂಡ್ಮೆಂಟ್ಸ್ ಅನ್ನು ನೀವು ಒಬೆ ಮಾಡುತ್ತೀರಿ, ಪಾಲಿಸುತ್ತೀರಿ ಅಂತ. ನಾವು ದೇವರನ್ನು ಪ್ರೀತಿಸಿದರೆ ದೇವರನ್ನು ಒಬೆ ಮಾಡುತ್ತೇವೆ. ಅದು ಕೆಲವೊಂದು ನಾನು ಒಬೆ ಮಾಡುತ್ತೀನಿ, ಕೆಲವೊಂದು ನನಗೆ ಒಬೆ ಮಾಡೋಕ್ಕಾಗಲ್ಲ ಅಂತಲ್ಲ, ಎಲ್ಲವೂ ನಾವು ಒಬೆ ಮಾಡಬೇಕು. ಪೂರ್ಣ ನೋಡಿ, ಪರಿಪೂರ್ಣಗೊಳಿಸಬೇಕು. ಪ್ರೀತಿಯನ್ನು ನಮ್ಮಲ್ಲಿ ಪರಿಪೂರ್ಣಗೊಳಿಸಬೇಕು ಮತ್ತು ಜನರೊಂದಿಗೆ ನಾವು ಪ್ರೀತಿಯನ್ನು ಪರಿಪೂರ್ಣಗೊಳಿಸಬೇಕು. ಜನರೊಂದಿಗೆ ಪ್ರೀತಿಯನ್ನು ನಾವು ಪರಿಪೂರ್ಣಗೊಳಿಸಿದರೆ ನಾವು ಆತ್ಮದ ಫಲದಲ್ಲಿ ಬೆಳೆಯುತ್ತೇವೆ. ನಮಗೆ ಕ್ಷಮಿಸುವುದಕ್ಕೆ, ಸಹಿಸುವುದಕ್ಕೆ, ಕೃತಜ್ಞರಾಗಿ ಇರುವುದಕ್ಕೆ, ತಾಳ್ಮೆಯಿಂದ ಇರುವುದಕ್ಕೆ ಎಲ್ಲ ಆಗುವುದು ನಾವು ಪ್ರೀತಿಯಲ್ಲಿ ಬೆಳೆದರೆ ಮಾತ್ರ. ಸೊ ಅರ್ಥ ಮಾಡಿಕೊಳ್ಳಿ, ದೇವರೊಂದಿಗೆ ನಾವು ಪ್ರೀತಿ ಬೆಳೆಸಬೇಕು, ಪೂರ್ಣಗೊಳಿಸಬೇಕು ಮತ್ತು ಜನರೊಂದಿಗೆ ಪ್ರೀತಿ ಬೆಳೆಸಬೇಕು. ಆದರೆ ಮಾತ್ರ ನಮ್ಮ ಭಯ ಹೋಗುವುದು. ಅದೇ ನಮ್ಮ ಶಕ್ತಿ. ನೋಡಿ, ಎಲ್ಲರಿಗೂ ಬರ್ತದೆ. ನಾನು ಹೇಳ್ತೀನಿ ಅಲ್ಲ, ನನಗೆಷ್ಟೊಂದು ಭಯ ಇರುವ ಸಂಗತಿಗಳು ನಾನೇ ಎದುರಿಸುತ್ತೇನೆ ಡೈಲಿ. ಭಯಪಟ್ಟು ನಮಗೆ ಜೀವನ ಮಾಡೋಕ್ಕಾಗಲ್ಲ. ಕೆಲವರು ದೇವರ ವಾಕ್ಯಗಳೆಲ್ಲ ಮೆಡಿಟೇಟ್ ಮಾಡ್ತಾರೆ, ಆದರೂ ಅವರಿಗೆ ಸಮಾಧಾನ ಸಿಗುವುದಿಲ್ಲ. ಯಾಕೆಂದ್ರೆ ಈ ವಚನ ನೀವು ಒಬೆ ಮಾಡುತ್ತಾ ಇಲ್ಲ. ಕ್ರೀಡಾಪಟುಗಳು ಸಾಕಷ್ಟು ತೂಕದೊಂದಿಗೆ ಓಟವನ್ನು ನಡೆಸಬೇಕಂದ್ರೆ ಏನಾಗುತ್ತದೆ? ಅವರು ಅಂತಿಮ ಗೆರೆಯನ್ನು ತಲುಪುವುದಿಲ್ಲ, ಅಲ್ಲವೇ? ಅದೇ ನಮಗೂ ಸಂಭವಿಸುತ್ತದೆ. ನಾವು ಭಾರವನ್ನು ಮತ್ತು ಪಾಪವನ್ನು ಹೊತ್ತುಕೊಳ್ಳುವಾಗ ನಾವು ಅಂತಿಮ ಗೆರೆಯನ್ನು ತಲುಪುವುದಿಲ್ಲ. ಈ ಭಾರ ಈಗ ಅರ್ಥ ಆಯ್ತಲ್ಲ? ತುಂಬ ಭಾರ. ನಿಮಗೇ ಗೊತ್ತು, ಏನೇನು ದೇವರ ಹತ್ರ ಇರುವುದಕ್ಕೆ ತಡೆ ಇರುವುದು ಅದೆಲ್ಲ ಭಾರ. ಕೆಲವರಿಗೆ ಟಿವಿ ನೋಡುವುದಿರಬಹುದು, ಅಲ್ಲಾಂದರೆ ಲೇಸಿನೆಸ್ ಇರಬಹುದು, ಕೆಲವರಿಗೆ ಮಲಗುವುದಿರಬಹುದು, ಕೆಲವರಿಗೆ ಮನರಂಜನೆ ಇರಬಹುದು. ಅವರಿಗೆ ದೇವರೊಂದಿಗೆ ಟೈಮ್ ಸ್ಪೆಂಡ್ ಮಾಡುವುದಕ್ಕೆ ಆಗುವುದಿಲ್ಲ. ಸೊ ಏನೇ ನಿಮಗೆ ತಡೆ ಆಗಿದ್ರು ದೇವರೊಂದಿಗೆ ಇರುವುದಕ್ಕೆ, ದೇವರಿಗಾಗಿ ಇರುವುದಕ್ಕೆ ತಡೆ ಆಗಿದ್ದದೋ ಅದೆಲ್ಲ ಭಾರ. ಮತ್ತೆ ನಂಟರು ಯಾವಾಗಲೂ ಬಂದರೆ ನೀವು ಬೇರೆ ಎಲ್ಲಾದರೂ ಹೋದ್ರೆ ಎಲ್ಲಿ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತೆ? ನೀವು ಬರೀ ಟೂರ್ ಹೋಗ್ತಾ ಇದ್ದರೆ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತಾ? ಇಲ್ಲ, ಅಲ್ಲವೇ? ನಾನು ಹೋಗಿದ್ದೀನಿ, ನನಗೆ ಚೆನ್ನಾಗಿ ಗೊತ್ತು. ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ಮನೆ ಇರುವ ಥರ ನಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಸೊ ಏನೇ ತಡೆಯಾಗಿದ್ರು ಅದೇ ನಮ್ಮ ಭಾರ. ಈಗ ಗೊತ್ತಾಯ್ತಲ್ಲ? ಸೊ ನೀವು ಭಾರ ಮತ್ತು ಪಾಪವನ್ನು ಹೊತ್ತುಕೊಂಡರೆ ಯು ಕೆನಾಟ್ ಫಿನಿಶ್ ದ ರೇಸ್. ಯು ವಿಲ್ ಗೋ ಅವೇ ಫ್ರಮ್ ಫೇತ್. ನೀವು ಚರ್ಚಲ್ಲಿ ಹೋಗ್ತಾ ಇರಬಹುದು, ಪ್ರಾರ್ಥಿಸುತ್ತಾ ಇರಬಹುದು ಮತ್ತು ದೇವರಿಂದ ತುಂಬ ದೂರ ಇದ್ದು ನೀವಿದೆಲ್ಲ ಮಾಡುತ್ತಾ ಇದ್ದೀರಿ. ಚರ್ಚ್ ಹೋಗ್ತಾರೆ, ಚರ್ಚ್ ಮೆಂಬರ್ಶಿಪ್ ಇದೆ ಮತ್ತು ಪ್ರಾರ್ಥನೆ ಮಾಡ್ತೀರಿ, ಆರಾಧನೆ ಮಾಡ್ತೀರಿ, ಎಲ್ಲ ಮಾಡುತ್ತಾ ಇರಬಹುದು, ಮತ್ತೆ ದೇವರು ದೂರ ಇರಬಹುದು. ಹಲ್ಲೆಲೂಯಾ. ಈ ಓಟವನ್ನು ನಡೆಸಲು ನಮಗೆಲ್ಲರಿಗೂ ಪರಸ್ಪರ ಪ್ರೋತ್ಸಾಹನ ಅಗತ್ಯವಾಗಿದೆ. ಗಲಾತ್ಯದವರಿಗೆ 6:2, ರೋಮಾಪುರದವರಿಗೆ 15:1, ಮೊದಲನೇ ಥೆಸಲೋನಿಕದವರಿಗೆ 5:11, 14 ಮತ್ತು ಇಬ್ರಿಯರಿಗೆ 3:13. ಉತ್ತಮ ಓಟಗಾರರಿಗೆ ಸಹ ತರಬೇತುದಾರರ ಅಗತ್ಯ ಇದೆ. ಈವನ್ ಎ ಗುಡ್ ರನ್ನರ್ ನೀಡ್ಸ್ ಎ ಗುಡ್ ಕೋಚ್. ತರಬೇತುದಾರ, ಗುಡ್ ಕೋಚ್. ಈ ಓಟವನ್ನು ಪೂರ್ಣಗೊಳಿಸಲು ಸಹಾಯ ಮಾಡಲು ದೇವರು ನಿಮಗೆ ತರಬೇತುದಾರ ಮತ್ತು ಸಹ ಓಟಗಾರರನ್ನು ನೀಡುತ್ತಿದ್ದಾನೆ. ದೇವರು ನೀಡುತ್ತಾನೆ, ಕೋಚನ್ನು ನೀಡುತ್ತಾರೆ, ಕೋ ರನ್ನರ್ಸನ್ನು ನಿಮಗೆ ಕೊಡುತ್ತಾರೆ. ಎಫೆಸದವರಿಗೆ 4:11-16 ತನಕ ನೀವು ಹೋಗಿ ಓದಿರಿ, ನಿಮಗೆ ಅರ್ಥವಾಗುತ್ತದೆ. ದೇವರು ನಿಮಗೆ ಕೋಚ್ ಕೊಟ್ಟಿದ್ದಾರೆ ಮತ್ತು ಓಟಗಾರರನ್ನು, ಕೋ ಓಟಗಾರರನ್ನು ಸಹ ದೇವರು ಕೊಟ್ಟಿದ್ದಾರೆ.
ಅವರ ಜೊತೆಯಲ್ಲಿ ಏಕತೆಯಲ್ಲಿ ಇದ್ದರೆ ಮಾತ್ರ ನಿಮಗೆ ಈ ಓಟ ಮುಗಿಸೋದಕ್ಕಾಗುತ್ತೆ. ದೇವರ ಸಹಾಯ ಕೊಟ್ಟಿದ್ದಾರೆ. ನಮಗೆ ಸಹಾಯ ಬೇಕು, ಓಡುವುದಕ್ಕೆ ಸಹಾಯ ಬೇಕು. ನಾವೆಲ್ಲರೂ ದಣದಿರುತ್ತೇವೆ, ನಾನೂ ದಣದಿರುತ್ತೇವೆ. ನನಗೂ ನಿಮ್ಮಿಂದ ಎನ್ಕರೇಜ್ಮೆಂಟ್ ಬೇಕು. ನಾವೆಲ್ಲರೂ ದಣದಿರ್ತೇವೆ. ನಾವು ಒಬ್ರಿಗೊಬ್ಬರಿಗೆ ನಮಗೆ ಸಹಾಯ ಬೇಕು, ಎನ್ಕರೇಜ್ಮೆಂಟ್ ಬೇಕು. ಇದೆಲ್ಲ ನಮಗೆ ಒಬ್ರಿಗೊಬ್ಬರಿಗೆ ಬೇಕು. ನಿಲ್ಲಿಸಬೇಕು ನಮಗೆಲ್ಲರಿಗೂ ಅನಿಸುತ್ತದೆ. ಆದರೆ ನಮಗೊಬ್ಬರು ನಮಗೆ ಸಹಾಯ ಕೊಟ್ಟು ಆ ಗ್ರೂಪಿನಲ್ಲಿ ನಾವು ಇಲ್ಲದಿದ್ದರೆ ದೇವರ ಮಕ್ಕಳೇ ಯಾರಿಗೂ ಓಟ ಮುಗಿಸೋದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯ. ಯಾವುದೇ ವಿಶ್ವಾಸಿ ಈ ಓಟವನ್ನು ಏಕಾಂಗಿಯಾಗಿ ಓಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ದೇವರು ನಮ್ಮನ್ನು ತನ್ನ ಚರ್ಚು ಮತ್ತು ಇದರ ವಿಶ್ವಾಸಿಗಳ ತಂಡದಲ್ಲಿ ಇರಿಸಿದ್ದಾನೆ. ನಾವು ತರಬೇತುದಾರ ಆದರೆ ನಮ್ಮ ಪಾಸ್ಟರ್, ನಿಮ್ಮ ತರಬೇತುದಾರ ನಿಮ್ಮ ಪಾಸ್ಟರ್, ನಿಮ್ಮ ಕೋಚು ನಿಮ್ಮ ಪಾಸ್ಟ್ರು, ಮತ್ತು ಸಹ ಓಟಗಾರರಂದರೆ ನಿಮ್ಮ ಕೋ ಬಿಲೀವರ್ಸ್ ಹೂ ವಿಲ್ ಹೆಲ್ಪ್ ಯು ಟು ರನ್. ಎಲ್ಲರೂ ಇರುವುದಿಲ್ಲ, ಎಲ್ಲರೂ ಓಟ ಮಾಡುವುದಿಲ್ಲ. ರೇಸ್ ಮಾಡುವವರು ಇನ್ನೊಬ್ಬರಿಗೆ ಸಹಾಯ ಮಾಡುತ್ತಾರೆ. ಅವರ ಜೊತೆಯಲ್ಲಿ ಇರಬೇಕು. ಬರೀ ಒಂದು ವಿಶ್ವಾಸಿ ಅಲ್ಲ, ಎಲ್ಲ ವಿಶ್ವಾಸಿಗಳು ಈ ಓಟ ಓಡುವುದಿಲ್ಲ. ಎಲ್ಲರಿಗೂ ಇಷ್ಟ ಆಗಲಿ. ನಾನು ಹಿಂಗೆ ಎಲ್ಲ ಮೆಸೇಜ್ ಕೇಳ್ಕೊಟ್ರೆ ಹಂಗೆಲ್ಲ ಯಾರಿಗೆ ಜೀವನ ಮಾಡೋಕ್ಕಾಗತ್ತೆ? ಹಂಗೆಲ್ಲ ನೀವು ಆರ್ಗ್ಯೂ ಮಾಡ್ತಾ ಇರಬಹುದು. ಅವರು ಓಟಗಾರರಲ್ಲ. ಅವರಿಗೆ ಈ ಲೋಕದ ಜೀವನ ಥರ ಅವರಿಗೆ ಜೀವಿಸಬೇಕು. ಮತ್ತು ಓಟಗಾರರಿರುತ್ತಾರೆ. ಅವರು ಒಟ್ಟಿಗೆ ಇದ್ದರೆ ಒಬ್ಬರಿಂದೊಬ್ಬರು ನೀವು ಎನ್ಕರೇಜ್ಮೆಂಟ್ ತಕ್ಕೊಂಡ್ರೆ, ಸಲಹೆ ತಕ್ಕೊಂಡ್ರೆ, ಸಲಹೆನೂ ಕೊಡಬೇಕು, ಗೈಡೆನ್ಸು ಕೊಡಬೇಕು. ಅದು ನೀವು ತಕ್ಕೊಂಡ್ರೆ ನಿಮಗೆ ಮುಂದೆ ಹೋಗೋಕ್ಕಾಗತ್ತೆ. ನಿಮ್ಮ ತರಬೇತುದಾರ ಅಂದರೆ ನಿಮ್ಮ ಪಾಸ್ಟರ್ ಮತ್ತು ಸಹ ಓಟಗಾರರೊಂದಿಗೆ ಅಂದರೆ ಇತರ ವಿಶ್ವಾಸಿಗಳ ಪ್ರೀತಿಯ ಏಕತೆಯನ್ನು ನಿಮಗೆ ಬೇಕು. ಆದರೆ ಮಾತ್ರ ನಿಮಗೆ ಚೆನ್ನಾಗಿ ಓಡಲು ಮತ್ತು ಹೊಸ ಓಡುವಾಗ ನಿಮಗೆ ಹೊಸ ಸ್ಥಳಗಳನ್ನು ನೋಡೋಕ್ಕಾಗತ್ತೆ. ನೀವು ಹೊಸ ಸ್ಥಳಗಳು ನೋಡಿದ್ರೆ ಎಂಥ ಆನಂದವೇ ದೇವರೇ. ಆವಾಗ ಆ ಹಾಡುಗಳೆಲ್ಲ ಬರ್ತದೆ. ಹೊಸ ಸ್ಥಳಗಳು ನೋಡ್ತಾ ಹೋಗ್ತಾ ಇರ್ತೀರಿ. ಅದೇ ಥರ ದೇವರ ಮಕ್ಕಳೇ, ನಾವು ದೇವರ ಹೊಸ ಆಶೀರ್ವಾದಗಳನ್ನು ನೋಡ್ತಾ ಇರ್ತೀವಿ. ನಮ್ಮ ಕಣ್ಣಿಗೆ ನೋಡಕ್ಕಾಗಲ್ಲ, ನಮ್ಮ ಹೃದಯಕ್ಕೆ ನಂಬಕ್ಕಾಗಲ್ಲ. ಅದೇ ಥರ ಆಶೀರ್ವಾದಗಳು ಅಲ್ಲವೇ? ನೀವೀಗ ಫಾರಿನ್ ಕಂಟ್ರೀಸ್ ಎಲ್ಲ ಹೋಗಿದ್ದರೆ, ಅಯ್ಯೋ ಏನಿದಪ್ಪ, ಏನು ಕ್ಲೀನ್ ರೋಡ್ಸು, ಏನೇನೇನೇ ನಿಮಗೆ ನೋಡ್ತಾ ಇದ್ದೀರಿ ಅಲ್ಲವೇ? ಅದೇ ಥರ ನಮಗೆ ಕಣ್ಣಿಗೆ ವಿಶ್ವಾಸ ಮಾಡೋಕ್ಕಾಗಲ್ಲ. ಅದೇ ಥರ ಆಶೀರ್ವಾದಗಳು ದೇವರು ಕೊಡ್ತಾರೆ ದೇವರ ಮಕ್ಕಳೇ. ನಿಮಗಿದೆಯಾ? ನಿಮಗೆ ಸಿಗ್ತಾ ಇಲ್ಲದಿದ್ದರೆ ಅರ್ಥ ಮಾಡಿಕೊಳ್ಳಿ, ನೀವು ಓಡ್ತಾ ಇಲ್ಲ. ನೀವು ಒಂದು ಪ್ರಯಾಣಕ್ಕೆ ಹೋಗಿದರೆ ಮುಂದೆ ಹೋಗಲಿಲ್ಲ ಅಂದರೆ ನೀವು ವಾಪಸ್ ನಿಮ್ಮ ಮನೆಯಲ್ಲೇ ಬರ್ತೀರಿ, ಸ್ಟಕ್ಕಪ್ ಆಗಿಬಿಡ್ತೀರಿ ಅಲ್ಲವೇ? ಅದೇ ಥರ ವಿಶ್ವಾಸಿಗಳು ಮತ್ತು ಮನೆ ಬಂದು ಸೇರಿದರೆ ಅಯ್ಯೋ ಇಲ್ಲೇ ಬಂದ್ಬಿಟ್ಟಿದೆ, ಮುಂದೆ ಹೋಗ್ಬೇಕಾಯ್ತು. ಹಂಗೆ ಇಂಗ್ಲೆಂಡು, ಯುರೋಪ್, ರಷ್ಯಾ ಹಂಗೆ ಎಲ್ಲ ರಾಜ್ಯ ಎಲ್ಲ ನೋಡ್ಕೊಂಬರ್ಬೋದಾಯಿತು. ಫಾರಿನ್ ಟ್ರಿಪ್ ಮತ್ತು ಸುಲ್ತಾನ್ ಪಾಳ್ಯದಲ್ಲೇ ಬಂದ್ಬಿಟ್ಟಿದೆ. ಏನು ಸುಖ, ಏನು ಮನರಂಜನೆ. ಅದೇ ಥರ ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ದೇವರು ಕೊಟ್ಟಿದ್ದಾರೆ, ಆ ತಂಡದಲ್ಲಿ ನಾವು ಇರಬೇಕು. ಆ ಟೀಮ್ ವಿಶ್ವಾಸ ಜೀವನ ಅಂದರೆ ಟೀಮ್ ವರ್ಕ್. ನಿಮಗೆ ಒಬ್ಬಂಟಿಯಾಗಿ ಜೀವನ ಮಾಡೋಕ್ಕಾಗಲ್ಲ. ಚರ್ಚ್ ದೇವರು ಕೊಟ್ಟಿದ್ದಾರೆ, ತರಬೇತುದಾರನ್ನು ದೇವರು ಕೊಟ್ಟಿದ್ದಾರೆ, ರನ್ನರ್ಸನ್ನು ದೇವರು ಕೊಟ್ಟಿದ್ದಾರೆ. ಅವರ ಜೊತೆಗೆ ಇರಬೇಕು. ಒಬ್ರಿಗೊಬ್ಬರು ನೀವು ಎನ್ಕರೇಜ್ ಮಾಡಿಕೊಂಡು ಹೋಗಬೇಕು. ಇಲ್ಲದಿದ್ದರೆ ಗಲಾತ್ಯದವರಿಗೆ 5:15 ಹೇಳುವಂತೆ ನಾವು ಒಬ್ಬರನ್ನೊಬ್ಬರು ಕಚ್ಚಿ ನುಂಗುವವರಾಗಿ ಒಬ್ಬರಿನಿಂದೊಬ್ಬರು ನಾಶವಾಗುತ್ತದೆ. ಕರೆಕ್ಟ್ ಅಲ್ವಾ? ಇಲ್ಲದಿದ್ದರೆ ನಮ್ಮಲ್ಲಿ ಕಹಿ ಬೆಳೆಯುತ್ತದೆ. ಇಬ್ರಿಯರಿಗೆ 12ನೇ ಚಾಪ್ಟ್ರಲ್ಲಿ ಹೇಳ್ತದೆ. ನೀವು ಈ ತಂಡದಲ್ಲಿ ಇರಲಿಲ್ಲದಿದ್ದರೆ, ನೀವು ಈ ತಂಡದಲ್ಲಿ ಯೂನಿಟಿಯಲ್ಲಿ ಬೆಳೆಯದಿಲ್ಲದಿದ್ದರೆ ನಿಮಗೇನಾಗುತ್ತದೆ? ನಿಮ್ಮಲ್ಲಿ ಕಹಿಯ ಬೇರು ಬೆಳೆಯುತ್ತದೆ. ಅದೂ ಅಲ್ಲ, ಕಚ್ಚಿ ನುಂಗುವವರಾಗಿ ಒಬ್ಬರಿಂದೊಬ್ಬರು ನಾಶವಾಗುತ್ತದೆ. ಚರ್ಚಲ್ಲೇ ಕಚ್ಚುವವರು, ಮನೆಯಲ್ಲಿ ಕಚ್ಚುವವರು, ರಿಲೇಟಿವ್ಸ್ ಒಳಗಡೆ ಕಚ್ಚುವವರು, ನಿಮ್ಮ ಜೀವನನೇ ಹಂಗೆ ಆಗುತ್ತದೆ. ಮತ್ತೆ ನಿಮ್ಮಲ್ಲಿ ಬೆಳೆಯುವುದು ಏನು? ದೇವರ ಮಕ್ಕಳೇ, ನಿಮ್ಮಲ್ಲಿ ಪ್ರೀತಿ ಬೆಳೆಯಲಿಲ್ಲದಿದ್ದರೆ ನಿಮ್ಮಲ್ಲಿ ಬೆಳೆಯುವುದು ಕಹಿ ಮಾತ್ರ. ಅರ್ಥ ಮಾಡಿಕೊಳ್ಳಿ. ನಾನು ಏನೇನು ಇವತ್ತು ಬೋಧನೆ ಕೊಟ್ಟಿದ್ದೀರೋ ನೀವು ಹೋಗಿ ಯೋಚನೆ ಮಾಡಿ. ಒಂದು ಸೆಂಟೆನ್ಸ್ ತಪ್ಪು ಎಂದು ನನಗೆ ಬಂದು ಹೇಳ್ರಿ. ನಿಮ್ಮ ಜೀವನ, ಐ ಆಮ್ ಟಾಕಿಂಗ್ ಅಬೌಟ್ ಯೋರ್ ಲೈಫ್.
ನಿಮ್ಮ ಜೀವನ, ನೀವಿವತ್ತಿಲ್ಲಿ ಬಂದಿರುವುದು ನಿಮ್ಮ ಜೀವನ ಉದ್ಧಾರವಾಗುವುದಕ್ಕೆ. ಅರ್ಥ ಮಾಡಿಕೋಬೇಕು. ಗುರಿ ಇಲ್ಲದೆ ನೀವು ಎಲ್ಲೂ ಹೋಗಬಾರದು. ನೀವಿಲ್ಲಿ ಬಂದಿರುವುದು ನಿಮ್ಮ ಜೀವನ ಚೇಂಜ್ ಆಗಬೇಕು. ಯೇಸು ದೇವರ ಹತ್ರ ಯಾರು ಬಂದಿದ್ರು, ಒಳ್ಳೆಯ ಚರ್ಚಲ್ಲಿ ಯಾರು ಹೋಗಿದ್ರು, ಅವರು ಒಳ್ಳೆಯವರಾಗ್ತಾರೆ. ಆ ಐಕ್ಯತೆಯಲ್ಲಿ ಇರಬೇಕು. ಇಲ್ಲ ಅವರೊಂದು ಹೇಳ್ತಾರೆ ನನಗದೆಲ್ಲ ಒಬ್ಬೆ ಮಾಡೋಕ್ಕಾಗಲ್ಲ, ನನ್ನ ದಾರಿಯಲ್ಲಿ ನಾನು ನಡೀತೀನಿ ಎಂದು ಹೇಳಿದ್ರೆ ನಿಮಗೆ ಏನೂ ಆಗುವುದಿಲ್ಲ. ಸೊ ಆದ್ದರಿಂದ ಈ ಬಗ್ಗೆ ನೀವು ಸ್ಪಷ್ಟವಾಗಿರಿ. ನೀವು ಈ ಓಟವನ್ನು ಏಕಾಂಗಿಯಾಗಿ ನಡೆಸುವುದಿಲ್ಲ. ಈ ಓಟವು ನಡೆಸಲು ನಿಮಗೆ ಇದರ ಸಹಾಯ ಬೇಕು. ದೇವರು ನಿಮಗೆ ಚರ್ಚ್ ಕೊಟ್ಟಿದ್ದಾರೆ. ನೀವು ಇದರ ಓಟಗಾರರಿಂದ ಬೆಂಬಲ ಮತ್ತು ಪ್ರೋತ್ಸಾಹ ನಿಮಗೆ ಬೇಕು. ಇಲ್ಲದಿದ್ದರೆ ಯಾರಿಗೂ ಈ ಓಟ ಮಾಡೋಕ್ಕಾಗುವುದಿಲ್ಲ. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ.